ಹಲೋ. ನಮಸ್ತೆ. ಹಲೋ, ನಮಸ್ತೆ ಸರ್. ನಿಮ್ಮ ಹೆಸರು? ಸರ್ ಹೆಸರು ಬೇಡ. ಹೆಸರು ಬೇಡ. ಆಕ್ಚುಲಿ ಸರ್ ನಾನು ಅನ್ಕೊಂಡಿರಲಿಲ್ಲ, ಫಸ್ಟ್ ಟೈಮ್ ಫೋನ್ ಮಾಡ್ತಿರೋದು. ಹೌದಾ? ಮಾಡ್ತೀರಾ ಅಂತ ಗೊತ್ತಿರ್ಲಿಲ್ಲ. ಅಯ್ಯೋ, ಇದು ಕನ್ಸರ್ನ್ ಅನ್ಸೋ ಗೊತ್ತಾಗ್ತಿಲ್ಲ ಸರ್. ಅರೇ ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಸರ್ ನಂಗೆ ತುಂಬಾ ಖುಷಿ ಆಗ್ತಿದೆ ಸರ್. ಆ ಖುಷಿ ಸದಾ ಜೀವಂತವಾಗಿರಲಿ. ಕಾರ್ಯಕ್ರಮ ನೋಡ್ತಾ ಇರ್ತೀರಮ್ಮ? ಯಾ ಸರ್, ನಿಜ. ನಾನು ಒಂದು 15 ದಿನದಿಂದ ನೋಡ್ತಿದ್ದೀನಿ ಸರ್. ನಾನು ಆಕ್ಚುಲಿ ಓಕೆ ನಿಮ್ಗೆ ಪರ್ಸನಲ್ ಕೌನ್ಸಿಲಿಂಗ್ ಬೇಕು ಅಂತ ನಾನು ಮೆಸೇಜ್ ಕೂಡ ಹಾಕಿದ್ದೆ ಸರ್ ಆಕ್ಚುಲಿ. ಓಕೆ. ಬಟ್ ನಂದು ಒಂದು ಬೇರೆ ಪ್ರಾಬ್ಲಮ್ ಆಗಿದ್ರಿಂದ ನಾನು ಡಿಲೇ ಮಾಡ್ಕೊಂಡದ್ದು ಸರ್. ಆಕ್ಚುಲಿ ನಂಗೆ ತುಂಬಾ ಪ್ರಾಬ್ಲಮ್ ಇದೆ ಸರ್ ಪರ್ಸನಲಿ. ಇರ್ಲಿ ಅಮ್ಮ, ಏನ್ ಮಾಡ್ಕೊಂಡಿರೋದು ನೀವು? ಸರ್ ನಂದು ಮದ್ವೆ ಆಗಿ 10 ಇಯರ್ ಆಯ್ತು. ಇವಾಗ ನಂಗೆ 26 ಇಯರ್ಸ್ ಸರ್. ಅಂದ್ರೆ 25 ಮುಗ್ದು 26 ಇಯರ್ಸ್ ಅಲ್ಲಿ ಇದೀನಿ ಸರ್. ವಯಸ್ಸು ತುಂಬಾ ಕಡಿಮೆ, ಬಟ್ ಲೈಫ್ ಅಲ್ಲಿ ತುಂಬಾ ಎಲ್ಲಾ ರೀತಿಯಿಂದ ಅನುಭವ ಆಗೋಗಿದೆ ಸರ್ ನಂಗೆ. ಅಲ್ಲ, 26 ವರ್ಷ ಆದ್ರೂ ತುಂಬಾ ಕಡಿಮೆ ಅಂತ ಹೇಳ್ತಾ ಇದ್ದೀರಾ? ಎಸ್ ಸರ್. ಆ ಸ್ವಭಾವ ಇರಬೇಕು. ಮದ್ವೆ ಆಗಿ 10 ಇಯರ್ಸ್ ಆಯ್ತಲ್ವಾ, ಸೊ ಹಾಗಾಗಿ ಕಡಿಮೆ ಅಂತ. ಯಾ ಗ್ರೇಟ್. ಹೇಳಿ ಅಮ್ಮ, ಏನಾಯ್ತು? ಸರ್ ನಂಗೆ 2 ಮಕ್ಕಳಿದ್ದಾರೆ. ಓಕೆ. ಸರ್ ನಂಗೆ ಮೇನ್ ಪ್ರಾಬ್ಲಮ್ ಏನಂದ್ರೆ, ನಂಗೆ ಪರ್ಸನಲ್ ಆಗಿ ತುಂಬಾ ಪ್ರಾಬ್ಲಮ್ಸ್ ಇದಾವೆ. ನಾನು ನಿಮ್ಮ ಕೌನ್ಸಿಲಿಂಗ್ ಡೇಟನ್ನ ತಗೊಂತೀನಿ ಸರ್. ಬಟ್ ಅದಕ್ಕಿಂತ ಬಿಫೋರ್ ನಾನು ಒಂದಿಷ್ಟು ವಿಷಯ ಶೇರ್ ಮಾಡ್ಕೋಬೇಕು ಸರ್ ನಿಮ್ಮ ಹತ್ರ. ಹೇಳಿ ಅಮ್ಮ. ಸರ್ ನಮ್ದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸರ್. ನಮ್ದ ಅಪ್ಪ ಅಮ್ಮ ಒಂದ್ ಹಳ್ಳಿಲಿ ನಾನು ಬೆಳೆದಿದ್ದೆ ಆಕ್ಚುಲಿ. ಓಕೆ. ನಮ್ ತಂದೆ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾ ಇದ್ರು. ಮೊದ್ಲಿಂದಾನು ಅವರು ನಮ್ಮನ್ನ ಮಕ್ಕಳು ಅನ್ನೋ ತರ ಟ್ರೀಟ್ ಮಾಡಿಲ್ಲ ಸರ್. ಅಂದ್ರೆ ಯಾವಾಗ ನೋಡಿದ್ರು ಬೈಯೋದು, ಈ ತರ. ನಮ್ಮಮ್ಮ ತುಂಬಾನೇ ಕಷ್ಟಪಟ್ಟು ನಮ್ಮನ್ನ ಬೆಳೆಸಿದ್ರು. ಸ್ವಲ್ಪ ಜೋರಾಗಿ ಮಾತಾಡಿ ಅಮ್ಮ. ಹಾ ಸರ್. ಅಮ್ಮ ತುಂಬಾ ಕಷ್ಟಪಟ್ಟು ನಮ್ಮನ್ನ ಬೆಳೆಸಿದಾರೆ ಸರ್. Okay. ಇವಾಗ ನಂಗೆ ಒಬ್ಬ ತಮ್ಮ ಇದ್ದಾನೆ, ಅಕ್ಕ ಇದ್ದಾಳೆ ಸರ್. ನನ್ನ ಮೇನ್ ಪ್ರಾಬ್ಲಮ್ ತುಂಬಾ ಇದೆ ಅಂತ ಹೇಳಿದೆ ಅಲ್ವಾ ಸರ್. ಇವಾಗ ಏನಂದ್ರೆ, ನನ್ನ ಹಸ್ಬೆಂಡ್ಗೂ ನಂಗೂ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿಲ್ಲ ಸರ್. ಯಾಕೆ? ಅದೇ ಸರ್, ಪರ್ಸನಲ್ ಆಗಿ ಕಾರಣಗಳಿದಾವೆ. ಅದರ್ವೈಸ್ ನಂಗೂ ಅವ್ರಿಗೂ ಒಂದು ಏಜ್ ಡಿಫ್ರೆನ್ಸ್ ಆಗಿರ್ಬೋದು. ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಸರ್ 10 ವರ್ಷ ಆಯ್ತು ಸರ್. ಮಕ್ಕಳು ಇದ್ದಾರೆ ಸರ್, 2 ಇದ್ದಾರೆ. ಓಕೆ. ಬಟ್ ಈಗ 10 ವರ್ಷ ಆದಮೇಲೆ ಮನಸ್ತಾಪಕ್ಕೆ ಏನು ಕಾರಣ ಆಯಿತು? ಸರ್ ಅದು ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ನಾನು ಇದುವರೆಗೂ, ನಮ್ಮ ಮನೆಯವರು ಸ್ವಲ್ಪ ಹೇಗಂದ್ರೆ ಸರ್, ಅವರು ಜಾಸ್ತಿ ಓದಿಲ್ಲ ಸರ್. ನಾನು ಮದ್ವೆ ಆದ್ಮೇಲೆ ಡಿಗ್ರಿ ಮುಗಿಸಿದ್ದೀನಿ ಸರ್ ನಾನು ಆಕ್ಚುಲಿ. ಓಕೆ. ನಮ್ಮ ಮನೆಯವರು ಸ್ವಲ್ಪ ವಿದ್ಯಾವಂತರು. ಅದು ಇರ್ಲಿ ಸರ್, ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಅಂಡ್ ಒಂದು ಪ್ರಪಂಚ ಜ್ಞಾನ ತುಂಬಾನೇ ಕಡಿಮೆ ಸರ್ ಅವ್ರಿಗೆ. ಓಕೆ. ಪ್ರಪಂಚ ಜ್ಞಾನನೇ ಇಲ್ಲ ಸರ್. ಯಾರ ಹತ್ರ ಯಾವ ತರ ಬಿಹೇವಿಯರ್ ಮಾಡ್ಬೇಕು, ಹೇಗ್ ಮಾತಾಡ್ಬೇಕು. ನಾನು ಈಗ ನನ್ ಗಂಡ ಅಂದ್ರೆ ಸಾಕಷ್ಟು ಕನಸುಗಳನ್ನ, ಆಸೆಗಳನ್ನ ಹೊತ್ಕೊಂಡು ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀನಿ ಸರ್ ಅವರಿಂದ. ನನ್ನ ಭಾವನೆಗಳನ್ನ, ನನ್ನ ಫೀಲಿಂಗ್ಸ್ ಅನ್ನ ಅವ್ರು ಅರ್ಥ ಮಾಡ್ಕೋಬೇಕು ಅಂತ. ಬಟ್ ಅದಕ್ಕೆ ನನ್ಗೆ ಅವರು ಸ್ಪಂದಿಸಲ್ಲ, ನನ್ನ ಫೀಲಿಂಗ್ಸ್ ಅನ್ನ ಅರ್ಥ ಮಾಡ್ಕೊಳಲ್ಲ ಸರ್. ಒಂದು ಹೇಳ್ಬೇಕಂದ್ರೆ, ಒಂದು ಪ್ರಾಣಿಗೂ ಅವ್ರಿಗೂ ಯಾವುದೇ ತರದ ವ್ಯತ್ಯಾಸ ಇಲ್ಲ ಸರ್. ಇದು ಆಕ್ಚುಲಿ ನಮ್ಗೆ ಗೊತ್ತಿರ್ಲಿಲ್ಲ. ಅವರು ಈ ತರ ಒಂದು ಮಾನಸಿಕವಾಗಿ ಕುಗ್ಗಿದಾರೋ ಅಥವಾ ಅವ್ರು ಬೆಳೆದ್ ಬಂದಿರೋ ರೀತಿ ನಂಗೆ ಗೊತ್ತಿಲ್ಲ. ಆಗೋಯ್ತು ಸರ್. ಆದ್ಮೇಲೆ ಕ್ರಮೇಣವಾಗಿ ನಂಗೆ ಗೊತ್ತಾಗ್ತಾ ಬಂತು, ಈ ತರ ಇದಾರೆ ಇವರು ಅಂತ ಹೇಳಿ. ನನ್ ಮನ್ಸಲ್ಲಿ ಏನೋ ಒಂಥರ ನನ್ಗೆ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಅವ್ರನ್ನ. ಸೊ ನನ್ನ ಈ ರೀಸೆಂಟ್ಲಿ ಸರ್, ನಾನು ತುಂಬಾ ಸಲ ಸಾಕಪ್ಪ ಲೈಫು ತುಂಬಾ ಕಷ್ಟಪಟ್ಟಿದ್ದೀನಿ ಸರ್ ನನ್ನ ಹಸ್ಬೆಂಡ್ ಮನೇಲಿ. ತುಂಬಾನೇ ಸರ್. ಅವ್ರು ಏನು ವರ್ಕೇ ಮಾಡಲ್ಲ ಸರ್, ಗೊತ್ತಾ. ಚೆನ್ನಾಗ್ ಮಾಡ್ತಾರೆ ಅದು ಇದು ಅಂತ ಹೇಳೆಲ್ಲ ಮ್ಯಾರೇಜ್ ಮಾಡಿದ್ರು. ಅದಾದ್ಮೇಲೆ ಅವ್ರು ಏನು, ಅವ್ರಮ್ಮ ಕೂಲಿ ಮಾಡ್ಕೊಂಬಂದ್ ನಮ್ಮನ್ನೆಲ್ಲ ಸಾಕಿದ್ದಾರೆ ಸರ್. ಅಷ್ಟೊಂದು ಕಷ್ಟ ಆಯ್ತು. ಅಂತದ್ರಲ್ಲಿ ನನ್ನ 2 ಮಕ್ಕಳನ್ನ ನಾನು ಬೆಳೆಸಿದ್ದೀನಿ, ನೋಡ್ಕೊಂಡಿದ್ದೀನಿ. ಅಂಡ್ ನಾನು ತುಂಬಾ ನಾನು ಹೇಳ್ಬೇಕಂದ್ರೆ ಸ್ವಾಮಿ ವಿವೇಕಾನಂದರ ಪರಮ ಭಕ್ತಳು ಸರ್ ನಾನು. ನನ್ಗೆ ಏನೇ ಆಗ್ಲಿ ಒಂದು ಛಲದಿಂದ ಬದುಕ್ಬೇಕು ಅನ್ನೋ ಒಂದು ಹಠ ಸರ್. ಯಾಕಂದ್ರೆ ಅವರನ್ನ ನಾನು ಯಾವಾಗ, ನಾನು ದೇವ್ರನ್ನ ನಂಬಲ್ಲ ಸರ್, ಸ್ವಾಮೀಜಿನ ಅಷ್ಟೊಂದು ನಂಬ್ತೀನಿ. ಅವ್ರ ಪುಸ್ತಕಗಳನ್ನ ಓದ್ತೀನಿ. ನಾನು ಏನಿದ್ರು ಅದಕ್ಕೋಸ್ಕರ ಏನೋ ನನ್ಗೆ ಗೊತ್ತಿಲ್ಲ ಸರ್. ನಾನು ಏನೋ ಒಂದ್ ಮಾಡ್ಬೇಕು, ಒಂದು ಛಲ ನನ್ನಲ್ಲಿ, ಒಂದು ಹಠ. ಆದ್ರಿಂದ ನನ್ ಕುಗ್ಗಿಲ್ಲ. ಬಟ್ ರೀಸೆಂಟ್ಲಿ ನಂಗೆ ಬಹಳ ಕುಗ್ತಿದ್ದೀನಿ ಸರ್. ನನ್ ಲೈಫ್ ಹಿಂಗಾಗ್ಬಿಡ್ತಲ್ಲ, ಇಂತ ಒಬ್ರು ಸಂಗಾತಿ ನಂಗೆ ಸಿಕ್ಬಿಟ್ರಲ್ಲ ಸಮಾಜದಲ್ಲಿ. ನನ್ಗೂ ಬೇರೆಯವ್ರು ನೋಡಿದ್ರೆ ಈಗಿರ್ಬೇಕಪ್ಪ ನನ್ನ ಹಸ್ಬೆಂಡ್ ಅನ್ನೋ ಒಂದು ಫೀಲ್ ಬರುತ್ತೆ ಸರ್.
ಅವರನ್ನ ನನಗೆ ಏನಕ್ಕೆ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಸರ್. ನಮ್ಗೆ ಇದೇ ಮುಖ್ಯವಾಗಿರೋ ಪ್ರಶ್ನೆ ಸರ್. ನೆಕ್ಸ್ಟ್ ಏನ್ ಮಾಡ್ಲಿ ಸರ್ ನಾನು? ಯಾವುದನ್ನು ಒಪ್ಕೊಳ್ಳೋಕ್ಕಾಗ್ತಿಲ್ಲ ಅಂದಾಗ ಅವರನ್ನು ಬದಲಾಯಿಸೋ ಸಾಧ್ಯತೆ ಇದೆಯಾ ನಿಮ್ಗೆ? ಹಾಗೆ ಅನ್ಸುತ್ತಾ ಸರ್? ತುಂಬಾ ಪ್ರಯತ್ನ ಪಟ್ಟಿದ್ದೀನಿ ಸರ್ ನಾನು, ತುಂಬಾ ಸರ್, ತುಂಬಾ ಸರ್. ನಾನು ಒಂದು ಏನ್ ಗೊತ್ತಾ ಸರ್, ನನ್ನ ಪರ್ಸನಲ್ ಆಗಿ ನಾನು ಪ್ರಾಬ್ಲಮ್ಸ್ ಹೇಳ್ಕೋಬೇಕು, ಬಟ್ ಆಗಲ್ಲ. ಕೆಲವೊಂದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಏನಂದ್ರೆ, ನಾವೊಂದು ಬಡತನದ ಕುಟುಂಬದಿಂದ ಬಂದವರಾಗಿದ್ರಿಂದ ಸ್ವಲ್ಪ ಸಹಜವಾಗಿ ಸರ್, ನಾನು ಯಾವುದೇ ಒಂದು ಕೆಲಸದಲ್ಲಿ ನನ್ನ ಚಿಕ್ಕ ವಯಸ್ಸಿನಿಂದಾನು ಕೂಡ ನಾನು ತುಂಬಾ ಚುರುಕು ಸರ್. ನಾನು ಒಂದು ಪ್ರೈಮರಿ ಸ್ಕೂಲಿಂದ ಹಿಡಿದು ನನ್ನ ಅಷ್ಟೊಂದು ಇಷ್ಟಪಡೋರು ಸರ್ ಎಲ್ರು. ಓ, ತುಂಬಾ ಚೂಟಿ ಇದ್ದಾಳ, ತುಂಬಾ ಚೆನ್ನಾಗ್ ಮಾತಾಡ್ತಾಳ, ಹಾಗೆ ಹೀಗೆ ತುಂಬಾ ಇಷ್ಟಪಡೋರು ಸರ್. ಆದ್ರೆ ಒಂದ್ ರೇಂಜಿಗೆ ಬಂದ್ಮೇಲೆ, ಅಂದ್ರೆ SSLC ಇರುವಾಗ ಸರ್, ನಾನು ಒಂದು ಹುಡುಗಿನಿಂದ ಒಂದು ಪ್ರಪೋಸ್ ಸಿಕ್ಕಾಪಟ್ಟೆ ಬರೋ ಸರ್ ನನಗೆ. ನಾನು ಯಾವ್ದನ್ನ ಆಕ್ಸೆಪ್ಟ್ ಮಾಡ್ಕೊತಿರ್ಲಿಲ್ಲ, ಬಿಕಾಸ್ ನನ್ನ ಮನೆ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಇತ್ತು ಅಂತ ಕಾರಣ. ಜೋರಾಗಿ ಮಾತಾಡಮ್ಮ. ಹಾ ಸರ್, ಮನೆ ಪರಿಸ್ಥಿತಿ ಕ್ರಿಟಿಕಲ್ ಇತ್ತು. ಓಕೆ. ಹಾಗಾಗಿ ನಾನು ತುಂಬಾ ನನ್ಗೆ ಪ್ರಪೋಸಸ್ ಬರ್ತಾ ಇದ್ವು. ನಾನು ಯಾವ್ದನ್ನೇ ಆಕ್ಸೆಪ್ಟ್ ಮಾಡ್ಕೊಂಡಿರ್ಲಿಲ್ಲ ಸರ್. ಅದಕ್ಕೆ ಕಾರಣ ನಮ್ಮಮ್ಮ ಕಷ್ಟಪಟ್ಟು ದುಡಿಯೋ ಅಮ್ಮ, ಅಪ್ಪ ಕೇರ್ಲೆಸ್ ಮಾಡ್ತಾರ, ಅಂಡ್ ನನ್ನ ತಮ್ಮ ಓದ್ತಿದ್ದಾನೆ, ಹಾಗೆ ಅದೆಲ್ಲ ಯೋಚನೆಗಳಿಂದ ನಾನು ಯಾವ್ದನ್ನ ಆಕ್ಸೆಪ್ಟ್ ಮಾಡ್ಕೊಂಡಿರ್ಲಿಲ್ಲ. ಒಂದನ್ನ ಏನಾಯ್ತು ಸರ್, ಅದು ನಂಗೆ ಗೊತ್ತಾಗ್ಲಿಲ್ಲ. ಆ ಪ್ರಪೋಸಲ್ ನಾನು ಒಪ್ಕೊಂಡಿಲ್ಲ ಸರ್. ಅವನೇನ್ ಮಾಡಿದಾನ, ಇವಳು ಆಕ್ಸೆಪ್ಟ್ ಮಾಡಿದಾಳ, ಏನೋ ಸರ್, ಸುಮ್ನೆ ನಾನು ಹುಡುಗಾಟಕ್ಕೆ ಓಕೆ ಅಂತ ಹೇಳಿದ್ದಷ್ಟೇ ಸರ್. ನಾನು ಅದನ್ನೇ ಅವ್ನು ತಗೊಂಡ್ ಹೋಗಿ ಫುಲ್ ಎಲ್ಲ ಪಬ್ಲಿಕ್ ಮಾಡ್ಬಿಟ್ಟೆ ಸರ್. ಹಾಗೆ ಹೀಗೆ ಹಿಂಗೆ ಅಂತೆಲ್ಲ ಸುಮ್ನೆ ನನ್ನ ಬಗ್ಗೆ ಅಪಪ್ರಚಾರ ಎಲ್ಲ ಶುರುವಾಗ್ಬಿಟ್ಟು ಸರ್. ಆ ಟೈಮ್ ನಲ್ಲಿ ನಾನು ಅದು ಒಂದು ರೀಸನ್ ವಿತ್ ಮನೆ ಪರಿಸ್ಥಿತಿ ಎರಡು ಸೇರಿ ನಂಗೆ ಮದ್ವೆ ಆಗೋಯ್ತು ಸರ್. ಆಕ್ಚುಲಿ ತುಂಬಾ ಪಶ್ಚಾತ್ತಾಪ ಪಟ್ಟಿದ್ದೀನಿ. ನಂಗೆ ಹಾಗೆ ನೋಡಿದ್ರೆ ಈ ಮದುವೆ ಆಗಲಿಕ್ಕೆ ಅಲ್ಲೇನೋ ಒಂದು ಬೆಳವಣಿಗೆ ಕಾರಣ ಆಯಿತು, ಅಥವಾ ಅಲ್ಲೊಂದೇನೋ ಬೆಳವಣಿಗೆ ಆಯಿತು ಅನ್ನೋದಕ್ಕೆ ಈ ಮದುವೆ ಆಗಿದ್ದ? ಹೌದು ಸರ್, ಹೌದು ಸರ್. ಈ ಮಧ್ಯೆ ಒಂದು ಪದ ಬಳಸಿದ್ರಿ, ನಾನು ತಮಾಷೆಗೆ ಓಕೆ ಅಂದೆ ಅಂತ. ಅದು ತಮಾಷೆ ವಿಷಯನಾ? ಹಾ ಸರ್, ಬಿಕಾಸ್ ನಾನು ಇನ್ನು SSLC ನೋ ಹಾ ಸರ್. ಅದು ತಮಾಷೆ ವಿಷಯನಾ? ಆ್ಯಂಡ್ ನಿನ್ನ ಕಡೆಯಿಂದ ತಮಾಷೆ ಹೋಗಿದ್ರು ಕೂಡ ಆ ಕಡೆಯಿಂದ ಬರ್ತಾ ಇರೋ ಮನಸ್ಥಿತಿ ಎಂಥದ್ದು ನಿನ್ನನ್ನು ಹಿಂಬಾಲಿಸ್ಕೊಂಡು ಅನ್ನೋದ್ರ ಬಗ್ಗೆ ಅರಿವಿತ್ತಾ? ಯೋಚನೆ ಮಾಡಿ, ಸುಮ್ಮನೆ ಗಮನಿಸಿ ನೋಡಿ, ಒಂದು ಬಾಯಿಂದ ಹೊರಡೋ ಒಂದೊಂದು ಮಾತಿಗೂ ಎಷ್ಟು ಶಕ್ತಿ ಇದೆ ಇವತ್ತು ಅಂತ. ಅದು ಎಲ್ಲಿಂದ ಕರ್ಕೊಂಡು ಬಂದು ನೀನು ಎಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ಯಮ್ಮ? ಸರ್ ಆಕ್ಚುಲಿ ಅದನ್ನೇ ಹೋಗಿ ಪಬ್ಲಿಕ್ ಮಾಡಿ ಅದನ್ನೇ ದೊಡ್ಡದ್ ಮಾಡುವಂತ ನೆಸೆಸಿಟಿ ಏನಿತ್ತು ಸರ್, ನಂಗೆ ಗೊತ್ತಾಗ್ತಿರ್ಲಿಲ್ಲ ಸರ್. ತುಂಬಾ ಚಿಕ್ಕ ವಯಸ್ಸಾಗಿರೋದ್ರಿಂದ ನಂಗೆ ಏನ್ ಮಾತಾಡ್ಬೇಕು, ಏನ್ ಬಿಡ್ಬೇಕು, ಯಾವ್ದಕ್ಕೆ ಓಕೆ ಅನ್ಬೇಕು, ಯಾವ್ದಕ್ಕೆ ನೆಗ್ಲೆಕ್ಟ್ ಮಾಡ್ಬೇಕು ತುಂಬಾ ಕಡಿಮೆ ಸರ್. ಹಾಗಾಗಿ ಅದೇನೋ ಅಚಾನಕ್ಕಾಗಿ ಆಗೋದು ಸರ್. ಬಟ್ ಅದಕ್ಕೆ ನನ್ಗೆ ಇಷ್ಟೊಂದು ದೊಡ್ಡ ಶಿಕ್ಷೆ ಯಾಕೆ ಸರ್ ದೇವ್ರು ಕೊಟ್ಟಿದ್ದು? ಆ ರೀತಿ ಆದ ತಕ್ಷಣ ಮನೆಯವ್ರಿಗೆ ಗೊತ್ತಾಯ್ತಾ? ಹಾ ಸರ್, ಮನೇಲಿ ಮಾಡಿದ್ರು. ಅವ್ರದ್ದು ಕ್ಯಾಸ್ಟ್ ಬೇರೆ ಅಲ್ವಾ ಸರ್. ಅದು ಆಮೇಲೆ ಈ ತರ ಸಿಚುವೇಶನ್ ಹೇಗಿತ್ತು ಅಂದ್ರೆ ಸರ್, ಅವು ಈ ತರದ ಕೇಸ್ಗಳೆಲ್ಲ ಬಂದಾಗ ಅವ್ರವ್ರು ಬೇರೆ ಕಡೆ ಹೋಗೆಲ್ಲ ಮದ್ವೆ ಆಗ್ಬಿಡತ್ ಸರ್. ಹಂಗಾಗಿ ನಮ್ಮನೇಲಿ ಅದೊಂದು ಭಯ ಹೊತ್ಕೊಂಡ್ಬಿಡ್ತು, ಎಲ್ಲಿ ಹೋಗಿ ಮದ್ವೆ ಆಗ್ಬಿಟ್ಟಾರೋ. ಅಂದ್ರೆ ಈ ಹಳ್ಳಿ ಕಡೆ ಓಡೋಗ್ ಮದ್ವೆ ಆಗೋದು ಅಂತಾರಲ್ಲ. ಹಾ ಸರ್, ಆ ತರದೆಲ್ಲ ಸಿಚುವೇಶನ್ ನೋಡ್ತಿದ್ರಲ್ಲ ಸರ್ ಸುತ್ತಮುತ್ತ. ಹಾಗಾಗಿ ಅವ್ರಿಗೊಂದು ಭಯ. ಹಾಗಾಗಿ ಅವ್ರಿಗೊಂದು ಭಯ ಸರ್, ಆ ಮನಸ್ಥಿತಿ ಇತ್ತು. ಹಾಗಾಗಿ ಅಟ್ಲೀಸ್ಟ್ ಸರ್ ನನ್ನ ವಯಸ್ಸನ್ನು ಕೂಡ ಮನೇಲಿ ಯೋಚನೆ ಮಾಡಿದೆ ಸರ್. ಅಲ್ಲಿಂದ ಸರ್ ನಾನು ತುಂಬಾ ಕಷ್ಟಪಟ್ಟು ನನ್ನ ವಯಸ್ಸಿಗೂ ಮದ್ವೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅಲ್ಲಿ ಗಂಡನ ಮನೇಲಿ ಹೋಗಿ ಲೈಫ್ ಹೇಗ್ ಮಾಡ್ಬೇಕು ಅನ್ನೋ ಒಂದು ಚೂರು ಪರಿಜ್ಞಾನ ನಂಗಿಲ್ಲ ಸರ್. ಹೇಗಿರುವಾಗ ಅವ್ರನ್ನ ಆಕ್ಸೆಪ್ಟ್ ಮಾಡೋದು ನಂಗೆ ತುಂಬಾ ಸರ್, ನಿಮ್ಗೆ ಸೂಕ್ಷ್ಮವಾಗಿರೋ ಕೆಲವು ವಿಷಯಗಳು ಅರ್ಥ ಆಗುತ್ತೆ ಅದನ್ನು ಗ್ರಹಿಸುವಲ್ಲೇ. ಆದರೆ ನಿಮಗೂ ನಿಮ್ಮ ಗಂಡನಿಗೆ ಎಷ್ಟು ವಯಸ್ಸಿನ ಅಂತರ? ಸರ್ 15 ಇಯರ್ಸ್ ಇದೆ ಸರ್. 15 ವರ್ಷ? ಸರ್. ಅಂದರೆ ಹಾಗೆ ನೋಡಿದ್ರೆ ನಿಮ್ಗೆ 18-17 ವರ್ಷಕ್ಕೆ ಮದುವೆ ಆಯ್ತಾ? ಸರ್ 17 ಸರ್. ಹಾ ಸರ್. ಆಗ ಅವರಿಗೆ ಒಂದು 28-29. ಓಕೆ ಸರ್. ಹಾ ಸರ್, ಹೇಳಿ. ಕರೆಕ್ಟ್ ಆಗಿರೋ ಏಜ್ ಸರ್ ಅದು.
ಬಟ್ ನನಗ್ ತುಂಬಾ ಕಡಿಮೆ ಸರ್. ಅರ್ಥ ಆಯ್ತು. ಅವರು ಹೇಗಂದ್ರೆ ಸರ್, ಮತ್ತೆ ಅವರು ಸಾಕಷ್ಟು ಆಸೆ ಕನಸುಗಳನ್ನ ಹೊತ್ಕೊಂಡ್ರೆ ಮದುವೆ ಆಗಿರ್ತಾರೆ ಸರ್ ಅವರು, ಅಫ್ಕೋರ್ಸ್ ಸರ್. ಅಂಡ್ ನನ್ಗೆ ಯಾವ್ದು ಅದು ಗೊತ್ತೇ ಇಲ್ದಿರುವಂತಹ ಒಂದು ಇದು, ಹಾಗಾಗಿ ನಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಫಸ್ಟ್ ಇಂದಾನು ಇತ್ತು ಸರ್. ಮೊದ್ಲಿಂದಾನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇತ್ತು. ಅದು ಬರ್ತಾ 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 ಅದು ಮಕ್ಕಳು ಏನೋ ಗೊತ್ತಿಲ್ಲ ನಂಗೆ. ಮಕ್ಕಳು ಆದ್ಮೇಲೆ ನಂಗೆ ಇರ್ಲಿಪ್ಪ, ಏನು ಆಗಲ್ಲ, ಇವ್ರ ಜೊತೆ ಹೆಂಗೋ ಲೈಫ್ ಲೀಡ್ ಮಾಡ್ಬಿಡೋಣ. ನಾನು ಆಮೇಲೆ ಓದೋ ಕಡೆ ಒಂದಷ್ಟು ಗಮನ ಕೊಟ್ಟು ಸರ್, ನಾನು ಅಲ್ಲಿಂದ ಪಿ ಯು ಇಂದ ಡಿಗ್ರಿ ಮಾಡ್ಕೊಂಡಿದ್ದೀನಿ. ಡಿಗ್ರಿ ಮಾಡ್ಕೊಂಡು ಗೆಸ್ಟ್ ಟೀಚರ್ ಆಗಿ ವರ್ಕ್ ಕೂಡ ಮಾಡಿದ್ದೀನಿ ಸರ್. ಏನೋ ಒಂದು LLB ಮಾಡ್ಬೇಕು ಒಂದು ಥಾಟ್ ಇಟ್ಕೊಂಡಿದ್ದೀನಿ ತಲೆಯಲ್ಲಿ. ಆದ್ರೆ ನಂಗೆ ಇದು ಒಂದು ನನ್ಗೆ ತುಂಬಾ ಅಪ್ಸೆಟ್ ಮಾಡ್ತಿದೆ ಸರ್. ಈಗ ಈ ವಿಷಯವಾಗಿ ನಿಮ್ಮ ತವ್ರ ಮನೆಯವ್ರು ಎಂದಾದ್ರೂ ಪಶ್ಚಾತ್ತಾಪ ಪಟ್ಟಿದ್ದುಂಟಾ? ಎಸ್ ಸರ್, ಮಾಡ್ಬಾರ್ದಿತ್ತು ಅಂತ. ಏನ್ ಪ್ರಯೋಜನ? ಎಸ್, ಯಾವ್ದನ್ನ ಸರ್, ದುಡುಕಿ ಹೆಣ್ಮಕ್ಳ ಮದ್ವೆ ಅನ್ನೋದು ಒಂದು ಪರಿಹಾರ ಅಲ್ಲ ಸರ್. ನಾನು ಪ್ರತಿಯೊಬ್ಬರಿಗೂ ಹೇಳೋದು ಇಷ್ಟೇ ಸರ್, ಮದ್ವೆ ಅನ್ನೋದು ಒಂದು ಪರಿಹಾರ ಅಲ್ಲವೇ ಅಲ್ಲ ಸರ್. ಆದ್ಮೇಲೆ ಅವರು ಸಫರ್ ಆಗ್ತಾರೆ, ಮಾಡ್ಕೊಂಡವರು ಸಫರ್ ಆಗ್ತಾರೆ, ಎಲ್ರೂ ಸಫರ್ ಆಗ್ಬೇಕು ಸರ್. ಆಮೇಲೆ ಕಾದ್ ನೋಡ್ಬೇಕು, ಅಟ್ಲೀಸ್ಟ್ ಕಾದ್ ನೋಡಿ ಅವ್ರಿಗೆ ಒಂದು ಒಳ್ಳೆ ಒಂದು ಭವಿಷ್ಯ ರೂಪಿಸ್ಬೇಕು. ಅದು ಮದ್ವೆಯಿಂದ ರೂಪಿಸ್ತೀವಿ ಅಂತ ಅದು ಹೆಂಗ್ ಅನ್ಕೋತಾರೋ ಗೊತ್ತಿಲ್ಲ ಸರ್ ಪೇರೆಂಟ್ಸ್. ಇದೇ ಆಗ್ತಾ ಇರೋದು. ದೊಡ್ಡವರ ದೊಡ್ಡತನಗಳು ದೊಡ್ಡ ದೇಹದಿಂದ ಅಲ್ಲ, ದೊಡ್ಡ ನಿರ್ಧಾರದಿಂದ ಅಂತ ಗೊತ್ತಾಗೋದು. ಹೌದು ಸರ್. ನಿಮ್ಮ ನಿರ್ಧಾರಗಳು ಚಿಕ್ಕ ಬುದ್ಧಿಯವರಾದರೆ ನೀವು ಎಷ್ಟು ದೊಡ್ಡವರಾದ್ರೂ ಪ್ರಯೋಜನ ಇಲ್ಲ. ದುರದೃಷ್ಟವಶಾತ್ ತನ್ನ ಮಗಳ ಬದುಕನ್ನೇ ಈ ರೀತಿ ದೂಡುವಂತಹ ತಂದೆ ತಾಯಿಗಳು, ಒಂದು ಈಗ ಪಕ್ಕದ ಮನೆಯವರು ಈ ರೀತಿ ಏನೋ ಆಯಿತು ಅಂತ ನಿಮ್ಮ ಮಗಳ ಮೇಲೂ ಸಂಶಯಪಟ್ಟು ಅವ್ರ ಇಡೀ ಬದುಕನ್ನು ಬೆಂಕಿಗೆ ತಳ್ಳಿಬಿಟ್ರಲ್ಲ. ಕೇವಲ ನಿಮ್ಮ ಬದುಕಲ್ಲ, ಇಲ್ಲಿಗೆ ಬರೋ ಎಷ್ಟು ಜನ ಹೆಣ್ಮಕ್ಳು ಬದುಕು ಹೀಗೆ ಆಗಿದೆ. ಇವತ್ತು ಮಕ್ಕಳು ನೋಡಿಕೊಂಡು ಗಾರ್ಮೆಂಟ್ಸ್ನೋ ಎಲ್ಲೋ ಕೆಲಸ ಮಾಡ್ಕೊಂಡು ಯಾರ್ದೋ ಮನೆ ಮೊಸರೆ ತಿಕ್ಕೊಂಡು ಬದುಕ್ತಾ ಇರೋ ಎಷ್ಟು ಹೆಣ್ಮಕ್ಳು, ಅವ್ರ ತಪ್ಪಲ್ಲ, ಅವ್ರ ತಂದೆ ತಾಯಿ ಮಾಡಿದ್ದಕ್ಕೆ ಇವತ್ತು ಅವ್ರು ಅನುಭವಿಸ್ತಾ ಇದ್ದಾರೆ. ನಿಜ ಸರ್, ತುಂಬಾ ಕಷ್ಟಪಟ್ಟಿದ್ದೀನಿ ಸರ್. ನಾನು ಹೇಳ್ಬೇಕಂದ್ರೆ ಅಲ್ಲೇ ಹೋಗಿ ನಮ್ಮ ಮನೆಯವ್ರು ಏನು ಮಾಡದೆ ಇರುವಂತ ಒಂದ್ ಸ್ಥಿತಿ ಒಳಗೂ ಕೂಡ ನನ್ನ ತವ್ರ ಮನೆಗೆ ಹೀಗಿದೆ ನನ್ ಕಷ್ಟ ಅಂತ ಯಾವತ್ತೂ ಕೂಡ ಹೇಳ್ಕೊಂಡಿಲ್ಲ ಸರ್. ನಾನು ಹೇಗೋ ಲೈಫ್ ಮಾಡ್ಬಿಡೋಣ ಅನ್ನೋ ಒಂದು ಡಿಸಿಷನ್ ಇತ್ತು. ಆದ್ರೆ ಇವಾಗ ನನ್ಗೆ ಏನ್ ಅನಿಸ್ತಿದೆ, ನನ್ ಯಾಕೆ ಇಷ್ಟು ನನ್ನ ಆಸೆ ಕನಸು ಭಾವನೆಗಳು ಎಲ್ಲ ಮುಚ್ಚಿಟ್ಕೊಂಡು ನಾನು ಯಾಕೆ ಬದುಕಲಿ? ನಂಗೆ ಅವ್ರನ್ನ ಒಪ್ಕೊಳಕ್ ಆಗ್ತಿಲ್ಲ ಸರ್. ನಂಗೆ ಮೊದ್ಲಿಂದ ಮೈಂಡ್ ಸೆಟ್ ಆತರ ಇದ್ಲು, ಏನೋ ನಂಗೆ ಗೊತ್ತಿಲ್ಲ. ಮನೇಲಿ ಇವಾಗ ನಾನು ತವ್ರ ಮನೇಲಿ ಇದ್ದೀನಿ ಸರ್. ನಾನು ಬಂದು 5 months ಆಯ್ತು ಸರ್ ನಾನು ಬಂದು. ಅಂದ್ರೆ ನೀವು ಅಲ್ಲಿಂದ ಏನಕ್ಕೆ ಬಂದಿದ್ದೀರಾ ಇಲ್ಲಿಗೆ? ಸರ್ ನನ್ಗೂ ಅವ್ರಿಗೂ ಚಿಕ್ಕ ಪುಟ್ಟ ಸರ್, ನಮ್ಮ ಅಕ್ಕ ಇದಾರೆ ಸರ್, ನಮ್ಮ ಅಕ್ಕನ ಹಸ್ಬೆಂಡ್. ನಮ್ಮಿಬ್ಬರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೇ ಅವ್ರ ಅಡ್ವಾಂಟೇಜ್ ಆಗಿ ತಗೊಂಡು ನಂಗೆ ತುಂಬಾ ಕಾಟ ಕೊಡೋರು ಸರ್. ನಂಗೆ ಅವರು ನಮ್ಮ ಅಕ್ಕನು ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ಸರ್. ನಿನ್ ತಂಗಿನ ನಾನ್ ಮದ್ವೆ ಆಗ್ಬೇಕು, ಅವಳನ್ನ ಗಂಡನಿಂದ ಡಿವೋರ್ಸ್ ಕೊಡ್ಸಿ ನಾನ್ ಮದ್ವೆ ಆಗ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ನಮ್ಮ ಮನೆಯವ್ರಿಗೂ ಅವ್ರಿಗೂ ತುಂಬಾ ಕ್ಲೋಸ್ ಆಗಿ ಸಂಪರ್ಕ ಬೆಳೆಸಿ ನಮ್ಮ ಮನೆಯವ್ರಿಗೆ ಏನೇನೋ ಹೇಳ್ಬಿಟ್ಟಿದ್ದಾರೆ ಸರ್. ಏನೋ ಗೊತ್ತಿಲ್ಲ ನನಗೆ. ಅಲ್ಲ ಇಲ್ಲಿ ಯಾರನ್ನ ಮದುವೆ ಆಗಬೇಕು ಅಂತ? ನನ್ನ ಸರ್, ರಿಟರ್ನ್. ಯಾರು? ನಮ್ಮ ಅಕ್ಕನ ಹಸ್ಬೆಂಡ್. ಈ ಇಷ್ಟು ಇಂಥ ಮನಸ್ಥಿತಿ ಇರುವಂತ ವ್ಯಕ್ತಿಗಳನ್ನ ನಾ ಕೇಳಿದ್ವಿ ಸರ್ ನನ್ನ ಲೈಫಲ್ಲಿ. ಅಲ್ಲ, ನನಗಿಲ್ಲಿ ಅರ್ಥ ಆಗ್ಲಿಲ್ಲ. ನಿಮಗೆ ನಿಮ್ಮ ಅಕ್ಕ ಇದ್ದಾರಾ? ಅಂದ್ರೆ ನೀವು ನಿಮ್ ಜೊತೆ ಹುಟ್ಟಿದ ನಿಮ್ಮ ಅಕ್ಕ ಇದ್ದಾರೆ, ಆತನ ಗಂಡ ನಿಮಗೆ ಪ್ರಾಬ್ಲಮ್ ಮಾಡ್ತಾ ಇರೋದಾ? ನನಗ್ ಪ್ರಾಬ್ಲಮ್ ಮಾಡ್ತಿರೋದಂದ್ರೆ ಸರ್, ಅವ್ರು ಯಾವಾಗ್ಲೂ ನನ್ನ ಲೈಕ್ ಮಾಡ್ಕೊಂತ ಬಂದಿದಾರ ಸರ್. ನಮ್ಗೆ ಗೊತ್ತಿಲ್ಲ ಅದು. ನನ್ ಮದ್ವೆ ಆದ್ಮೇಲೆ ಅವ್ರಿಗೊಂದು ಅದು ಫುಲ್ ಟೆನ್ಷನ್ ಆಗ್ಬಿಟ್ಟಿದಾರೆ ಸರ್. ನಾನು ಆಗ್ಬೇಕಿತ್ತಲ್ಲ ಅದು ಬರ್ತಾ ನಂಗೆ ನಂಗೆ ಗೊತ್ತಿರ್ಲಿಲ್ಲ ಸರ್. ನಮ್ಮ ಅಕ್ಕನ ತುಂಬಾ ಟಾರ್ಚರ್ ಮಾಡೋರು ಅಂತ ಅವ್ರು. ಅವಳು ನಮ್ಮ ಮನೇಲಿ ಹೇಳ್ತಾಳ. ಅದಾದ್ಮೇಲೆ ನನಗ್ ಗೊತ್ತಾಯ್ತದು. ನನ್ಗೆ ಗೊತ್ತಾದ ತಕ್ಷಣ ನಾನು ರಿಜೆಕ್ಟ್ ಮಾಡಿದೆ ಸರ್. ನಾನ್ ರಿಜೆಕ್ಟ್ ಮಾಡಿ ನಮ್ಮ ಮನೇಲಿ ಹೇಳಿದೆ. ನಮ್ಮ ಮನೇಲಿ ಬೈದ್ರು, ಹಂಗೆ ಬುದ್ಧಿ ಹೇಳಿದ್ರು, ಆ ತರ ಎಲ್ಲ ಮಾಡ್ಬಾರ್ದು, ಬೇರೆ ಕಡೆ ಕೊಟ್ಮೇಲೆ ಅದು ಬೇರೆಯವ್ರ ವಸ್ತು, ನೀನದು ಕಣ್ಣು ಹಾಕ್ಬಾರ್ದು ಹಂಗೆ ಅಂತ ಬೈದ್ರು. ಬೈದ್ಮೇಲೆ ಅವ್ನ್ ಬಿಡ್ಲಿಲ್ಲ ಸರ್. ಹೇಗಾದ್ರು ಅವ್ನ ಇಂಟೆನ್ಷನ್ ಹೇಗಾದ್ರೂ ಮಾಡಿ ದೂರ ಮಾಡ್ಬೇಕಂತ ನನಗೂ ಮತ್ತೆ ನಮ್ಮ ಹಸ್ಬೆಂಡ್ಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತೂ ಇತ್ತಲ್ವ ಸರ್. ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಅವ್ನ್ ತಾನು ಏನ್ ಮಾಡ್ಬೇಕು ಅದನ್ನ ಸಾಧಿಸಿದ. ನಮ್ಮ ಮನೆಯವ್ರಿಗೆ ಹೇಳ್ತೀನಲ್ಲ ಸರ್, ಅವ್ರಿಗೆ ಅಷ್ಟೊಂದು ಜ್ಞಾನ ಇಲ್ಲ. ಯಾರಾದ್ರೂ ಬಂದು ಏನಾದ್ರು ಹೇಳ್ಬಿಟ್ರಂದ್ರೆ ಅದನ್ನ ನಂಬಿಡ್ತಾರ ಅವ್ರು.
ಇವಾಗ್ಲೂ ಸರ್ ನನ್ನ ಪ್ರಶ್ನೆ ಇಷ್ಟೇ ಸರ್. ನಾನು ಇವಾಗ ಒಂದು ನನ್ನ ಹಸ್ಬೆಂಡ್ ನನ್ಗೆ ಆಕ್ಸೆಪ್ಟ್ ಮಾಡಕ್ ಆಗ್ತಿಲ್ಲ. ಅದಕ್ಕೆ ರೀಸನ್ಸ್ ನಂಗೆ ಗೊತ್ತಿದೆ ಸರ್, ಏನಕ್ಕೆ ಅಂತ ಹೇಳಿ. ಅಫ್ಕೋರ್ಸ್ ನೀವು ಅರ್ಥ ಮಾಡ್ಕೊತೀರ ಅನ್ಕೋತೀನಿ. ನನಗೆ ತವ್ರ ಮನೇಲಿ ಕೂಡ ಇರಕ್ ಆಗ್ತಿಲ್ಲ ಸರ್. ನಂಗೆ ಕೆಟ್ಟ ಬ್ಯಾಡ್ ನೆನ್ ಬಂದ್ಬಿಡುತ್ತೇನೋ ಗಂಡನ್ ಬಿಟ್ಟು ಅಂತ ಹೇಳಿ. ಆ್ಯಂಡ್ ಈ ಎರಡೂ ಆಶ್ರಯ ತಾಣಗಳನ್ನು ಬೇಡ, ಈ ಎರಡೂ ಸ್ಥಳಗಳನ್ನು ಬಿಟ್ಟು ನಾನು ಸ್ವತಂತ್ರವಾಗಿ ಬದುಕ್ತೀನಿ ಅನ್ನೋ ಶಕ್ತಿ ಅಥವಾ ಆ ಛಲ, ಆ ನಂಬಿಕೆ ಇದೆಯಾ ನಿನಗೆ? ಖಂಡಿತ ಸರ್. ಬಹುಶಃ ಈ ಕಷ್ಟಗಳೇ ಆ ಛಲವನ್ನು ಕೊಟ್ಟಿರ್ತವೆ, ಹೌದಲ್ವಾ? ನಿಜ ಸರ್. ತಾಯಿ ಏನು ಹೇಳಲಿ ನಿಮಗೆ ಸರ್. ನೀವು ನನ್ನ ಲೈಫು ಹೆಂಗಂದ್ರೆ ಸರ್, ಒಂದ್ ಹೆಣ್ಣನ್ನ ಸರ್ ಈ ಸಮಾಜ ಎಷ್ಟು ಕೆಟ್ಟ ದೃಷ್ಟಿಯಿಂದ ನೋಡುತ್ತೆ ಅಂದ್ರೆ ಸರ್, ಅದನ್ನೆಲ್ಲ ನೋಡ್ಬಿಟ್ಟಿದೀನಿ ಸರ್ ನಾನು. ನನ್ ಗಂಡ ನನ್ನ ಒಂದು ಬಾಳ ಸಂಗಾತಿ ಚೆನ್ನಾಗಿದ್ರೆ ಬೇರೆ ಯಾರು ಕೂಡ ನಮ್ಮಲ್ಲಿ ಕಣ್ಣಾಕಲ್ಲ ಸರ್. ನಿಜ ನಿಜ ನಿಜ. ಅವ್ರ ಒಂದು ದೌರ್ಬಲ್ಯನೇ ಅವ್ರು ಮಿಸ್ಯೂಸ್ ಮಾಡ್ಕೊತಾರೆ. ನನ್ಗೆ ಈಗಲ್ಲ ಸರ್, ನನ್ ಮದ್ವೆ ಆದಾಗಿಂದ ಅಲ್ಲ ಸರ್, ನಾನು ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀನಿ ಸರ್. ಎಷ್ಟು ಒಂದ್ ಹೆಣ್ಣಿಗೆ ತಂದೆ ಸ್ಥಾನ ಎಷ್ಟು ಇಂಪಾರ್ಟೆಂಟ್, ಗಂಡನ್ ಅವ್ರಿಬ್ಬರ ಸ್ಥಾನನು ದೌರ್ಬಲ್ಯಗಳಿದ್ದಾಗ ಆ ಹೆಣ್ಣಿಗೆ ಆಗುವಷ್ಟು ದೌರ್ಜನ್ಯ ನಿಜ ಸರ್. 4 ಗೋಡೆಗಳ ಮಧ್ಯೆ, ಸಮಾಜದ ಮಧ್ಯೆ ಎಲ್ಲ ನಂಗೆ ಗೊತ್ತು ಸರ್. ಎಲ್ಲವನ್ನು ನೋಡ್ಬಿಟ್ಟಿದೀನಿ ಸರ್ ನಾನು. ಬರೀ ಸರ್ ಮಾನವೀಯತೆ ಅನ್ನೋದು ಎಲ್ಲೂ ಇಲ್ಲ ಸರ್. ಯೋಚನೆ ಮಾಡ್ತಿಲ್ಲ ಸರ್ ಜನ. ಬರೀ ಆ ಒಂದು ವಸ್ತುನ ಅನುಭವಿಸಕ್ ನೋಡ್ತಾರೆ ವಿನಃ ಅದನ್ನ ಅರ್ಥ ಮಾಡ್ಕೊಳಕ್ ಯಾರು ಮಾಡಲ್ಲ ಸರ್. ಹೆಣ್ಣಿಗೆ ಅದೊಂದು ಗೊಂಬೆ ಅಲ್ಲ, ಅದಕ್ಕೂ ಭಾವನೆಗಳಿದಾವೆ ಅಂತ ಅರ್ಥ ಮಾಡಿಕೊಂಡವನೇ ಗಂಡಸು. ಇದು ಪುರಾಣದಲ್ಲಿ ಒಂದು ಮಾತಿದೆ. ಗಂಡಸು ಅಂದರೆ ಹೆಣ್ಣಿಗಿಂತ ಹೆಚ್ಚು ಶಕ್ತಿ ಹೊಂದಿರೋನಲ್ಲ, ಗಂಡಸು ಅಂದರೆ ಮನೆಗೆ ಏನು ಬೇಕೋ ಅದನ್ನು ತಂದಾಕೋನಲ್ಲ, ಅಥವಾ ಹೆಣ್ಣನ್ನು ಅನುಭವಿಸೋನು ಮಾತ್ರ ಅಲ್ಲ. ಹೌದು, ಅದರದೇ ಆದ ಅನೇಕ ವಿಚಾರಗಳಿದ್ದಾವೆ. ಬಟ್ ಯಾವುದೂ ಒಂದು ಯಾರ ಕೈಲೂ ಆಗ್ತಾನೆ ಇಲ್ಲ ಅಂದಾಗ ಕೇವಲ ಅದಕ್ಕೋಸ್ಕರ ಮದುವೆ ನೋ. ಕೇಳ್ತಾ ಇರೋರು ಕೂಡ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಾರೆ. ಬಟ್ ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಹೆಣ್ಣನ್ನು ಕೂಡ ದಯವಿಟ್ಟು ಕೆಟ್ಟ ದೃಷ್ಟಿಯಿಂದ ನೋಡ್ಬೇಕು. ಯಾರಿಗೂ ಅರ್ಹತೆ ಇಲ್ಲ ಸರ್. ಅಲ್ಲಮ್ಮ, ಈಗ ಹೆಣ್ಣನ್ನ ದೇವತೆ ತರ ಪೂಜಿಸುವಂತ ಈ ನಮ್ಮ ಸಮಾಜದಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ ಸರ್, ಒಂದ್ ಹೆಣ್ಣನ್ನ ದೇವತೆ ತರ ನೋಡ್ಬೇಕು ಅಂತ ಹೇಳ್ತಿದೆ ಸರ್. ಆದ್ರೆ ಮಾಡ್ತಿರೋದೆಲ್ಲ ಬರೀ ಅನಾಚಾರ. ಇಲ್ಲಮ್ಮ, ಈ ಧರ್ಮ ಹೋಗ್ತಾ ಇದೆ, ನಾವು ಆ ಕಡೆ ಗಾಲಕ್ಕೆ ಬಂದ್ಬಿಟ್ಟಿದೀವಿ. ಬಟ್ ಇಲ್ಲ, ಅಲ್ಲಲ್ಲೇ ಗುರ್ತಿಸೋರು ಒಳ್ಳೆಯವರು ಇದ್ದಾರೆ. ಬಟ್ ನೀವು ಅದನ್ನು ಗುರ್ತಿಸಿ ತಗೊಳ್ಬೇಕೇ ಹೊರತು ಎಲ್ಲರೂ, ಯಾಕಂದರೆ ನಾವು ಆ ಕಾಲದಲ್ಲಿ ಇರೋದ್ರಿಂದ ಈಗ ನಾವು ಕಾಲವನ್ನು ದೂಷಿಸೋದಾಗಲಿ, ಕಲಿಯುಗ ಇದು ಈ ರೀತಿ ಅನ್ನೋದಕ್ಕಿಂತ ಮನಸ್ಥಿತಿಗಳು ಹಾಳಾಗಿಬಿಟ್ಟಿದ್ದಾವೆ. ಎಲ್ಲರೂ ಹಾಗೆ ಇದ್ದಾರೆ ಬಿಟ್ಟು ನಾನು ಹಾಗೆ ಇರೋಣ ಅನ್ನೋರಾಗಿರೋ ಹೊರತು ಎಲ್ಲರೂ ಹಾಗೆ ಇದ್ದಾರೆ ನಾನು ಇದಕ್ಕಿಂತ ಒಳ್ಳೆಯವನಾಗಿರೋಣ ಅನ್ನೋ ಯೋಚನೆ ಬರಬೇಕು. ಬಟ್ ನೀವು ನಿಮ್ಮ ಮಾತಲ್ಲಿ ಹೇಳಬೇಕಾದ್ರೆ ನನಗೊಂದು ಸ್ಪಷ್ಟತೆ ಅನ್ನಿಸ್ತಾ ಇದೆ. ಯಾವ ಸಮಯದಲ್ಲಿ ನಿಮ್ಮನ್ನು ಮದುವೆ ಮಾಡಿದ್ರು ಏನೂ ಗೊತ್ತಿಲ್ಲದ ಆ ವಯಸ್ಸಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿ ವಿಚಾರಗಳಿಗೆ ಹೊಂದಿಕೊಳ್ಳೋದು ಅದು ತೀರಾ ಅಂದರೆ ತೀರಾ ಹೊಸದು. ಆ್ಯಂಡ್ ಈವನ್ ಬಹುಶಃ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಅದೆಂತ 30 ವಯಸ್ಸವರಾಗಲಿ 50 ವಯಸ್ಸವರಾಗಲಿ ಯಾರೇ ಆಗಲಿ, ನಿಮ್ಮ ಭಾವನೆಗೆ ಬೆಲೆ ಕೊಟ್ಟಿದ್ರೆ ಆತ ನಿನಗೆ ತಂದೆ ತಾಯಿ ಇಬ್ಬರೂ ಆಗ್ಬಿಡ್ತಾ ಇದ್ದ. ಇಲ್ಲಿ ವಿಷಯ ಏನಂದರೆ, ತನ್ನ ಮಗುವನ್ನೇ ಇದು ತನ್ನ ಮಗು ಅಂತ ಕಾಪಾಡ್ಕೊಳ್ದೇನೆ ಇನ್ನೊಬ್ರು ಬಾಯಿಗೆ ಆಹಾರ ಆಗ್ಲಿಕ್ಕೆ ಬಿಟ್ಟರೆ ಆಚೆನವ್ರು ಬಿಡ್ತಾರ? ಇದು ನನ್ನ ಮಗು ನಾನು ಕಾಪಾಡಿಕೊಳ್ಬೇಕು ಅಂತ ಅನಿಸ್ತೇ ಹೋದರೆ, ಅದಕ್ಕೆ ಈ ದೊಡ್ಡವರು ಹೇಳೋ ಒಂದು ಕನ್ನಡದಲ್ಲಿ ಹಾಡಿದೆ, ತಂದೆ ಕೊಡಿಸೋ ಸೀರೆ ಮದುವೆ ಆಗೋವರೆಗೆ, ತಾಯಿ ಕೊಡಿಸೋ ಸೀರೆ ತಂದೆ ಕೊಡಿಸೋ ಸೀರೆ, ಆದರೆ ಗಂಡ ಕೊಡಿಸೋ ಸೀರೆ ಆ ಋಣ ಮುಗಿಯೋವರೆಗೂ ಅಂತ. ಯಾವಾಗ ನೋಡಿ, ನೀವು ಸನಾತನ ಧರ್ಮದ ಬಗ್ಗೆ ಆಸಕ್ತಿ ಇರೋರಾಗಿ ಹೇಳ್ತೀನಿ, ನಮ್ಮ ಪುರಾತನ ವಿಚಾರಗಳಲ್ಲಿ ಅಥವಾ ನಮ್ಮ ಸಂಪ್ರದಾಯವೇ ಹಾಗೆ, ಹೆಂಡತಿಯಿಂದಾಗ ಆಕೆ ತಾಯಿ ಆಗಿಬಿಟ್ರೆ ಇಡೀ ಮನೆ ನಂದಗೋಕುಲ. ಒಂದಮ್ಮ ಈಗ ನೀವು ತಿರುಗಿ ಬಿದ್ದರೆ ಅವ್ರನ್ನೆಲ್ಲ ಬೀದಿಗೆ ನಿಲ್ಲಿಸೋದು 1 ನಿಮಿಷದ ಕೆಲಸ.
ನನಗೆ ಇಷ್ಟೆಲ್ಲ ಆಗ್ತಾ ಇದೆ ಅಂದ್ಕೊಂಡು ನೀವು ಶಕ್ತಿ ರೂಪ ತಗೊಂಡ್ರೆ ಅವ್ರು ಯಾರೂ ನಿಲ್ಲೋದಿಲ್ಲ. ಬಟ್ ಏನಂದರೆ ಇಲ್ಲಿ ಎಲ್ಲರೂ ಅವರೇ ಆಗಿರೋದ್ರಿಂದ ಶಕ್ತಿ ರೂಪ ಯಾರಿಗೆ ತೋರಿಸ್ತೀನಿ ನೀನು? ಏನ್ ಮಾಡ್ತೀವಿ ಸರ್? ನಂಗೆ ಅದೇ ಯಕ್ಷ ಪ್ರಶ್ನೆ. ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗ, ನನ್ಗೆ ಏನಾದ್ರೂ ಮಾಡ್ಬೇಕು, ಏನಾದ್ರೂ ಸಾಧನೆ ಮಾಡ್ಬೇಕನ್ನೋ ಆಟ ನನ್ಗಿದೆ. ನಂಗೆ ಸಪೋರ್ಟ್ ಇಲ್ಲ. ನಂಗೆ ಸಮಾಜದಲ್ಲಿ ನೋಡ್ತಾರೆ, ಇಲ್ಲಿದ್ರೆ ಗಂಡ ಅನ್ಬಿಟ್ಟು ಹೋಗಲ್ಲ. ಒಂದು ನನ್ಗೆ ಬ್ಯಾಡ್ ನೇಮ್, ಅಲ್ಲಿ ಗಂಡನ ಮನೆಗೆ ಹೋದ್ರೆ ಅಲ್ಲೂ ನನ್ಗೆ ಒಳ್ಳೆ ಸ್ಥಾನ ಅವ್ರನ್ನ ಕೊಡಲ್ಲ. ನಾನು ಏನ್ ಮಾಡ್ತೀನಿ ಸರ್? ನಾನು ಸರಿ, ಈಗ ಒಂದು ಮಾತು ಅರ್ಥ ಮಾಡ್ಕೊಳ್ಳಿ. ಹಾ ಸರ್, ಖಂಡಿತ. ಸರಿ, ಈಗ ಏನಾಗಿದೆ ಅದನ್ನು ನೀವು ಸುಳ್ಳು ಅಂತ ಭ್ರಮೆಲಿರ್ಲಿಕ್ಕಾಗಲ್ಲ, ಇರೋದನ್ನು ನೀವು ಒಪ್ಕೊಳ್ಳೇಬೇಕು. ಹೌದು ಸರ್. ಅಂಡ್ ಅದಕ್ಕೂ ಮೂಲದಿಂದ ಮಾತಾಡೋದಾದರೆ ಇದು ನಿಮ್ಮ ಯಾವುದೋ ಒಂದು ತಪ್ಪು ನಿರ್ಧಾರಗಳಿಂದ, ಚಿಕ್ಕ ಪುಟ್ಟ ಮಕ್ಕಳಾಟಗಳಿಂದ ಮಾಡಿಕೊಂಡಿರೋ ಎಡವಟ್ಟುಗಳು. ಹೌದು ಸರ್. ಹೌದು ಸರ್. ಆ್ಯಂಡ್ ಈ ಮೂಲಕ ನೀವು ಜಗತ್ತಿಗೆ ತಿಳಿಸಿ ಹೇಳಬೇಕು, ಒಂದು ವಯಸ್ಸಿಗೆ ಬಂದಿರೋ ಹೆಣ್ಣಾಗಿ ಆಫ್ಕೋರ್ಸ್ ಈ ತಂದೆ ತಾಯಿ ಭಾವಿಸ್ತಾರೆ ಮಡ್ಲಲ್ಲಿ ಕಟ್ಕೊಂಡಿರೋ ಕೆಂಡ ಅಂತ. ಹೌದು ಸರ್. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿದ್ದಾಗ ನಮ್ಮ ಮನೆ ಮಾನ ಮರ್ಯಾದೆ ಗೌರವ ಅಂತ ಯೋಚನೆ ಮಾಡಿಕೊಂಡು ಅವ್ರ ಗೌರವವನ್ನು ಉಳಿಸ್ಕೊಳ್ಳೋದಕ್ಕೆ ಇಡೀ ಮಗಳನ್ನು ಬಲಿ ಕೊಡೋರು ತುಂಬ ಜನ ಇದ್ದಾರೆ. ಹೌದು ಸರ್. ಅಲ್ಲಿ ಮೊದಲನೇದಾಗಿ ನಿಮ್ಮದು ತಪ್ಪು. ಆ್ಯಂಡ್ ನಿಮ್ಮ ತಪ್ಪು ಅನ್ನೋದಕ್ಕಿಂತ ಅಕಸ್ಮಾತ್ ಮಾಡಿದ ಮಗಳಲ್ವಾ ಅಂದ್ಕೊಂಡು ಅವರು ಬೇರೆ ರೀತಿ ನಿರ್ಧಾರ ತಗೊಂಡಿದ್ರೆ ಇದೊಂದು ಸಮಸ್ಯೆನೇ ಅಲ್ಲ. ಅಲ್ಲ ಸರ್. ಹೌದು. ಅಯ್ಯೋ ನಮ್ಮ ಮಗಳು ಇಂಥದ್ದೆಲ್ಲ ತಲೆಯಲ್ಲಿ ಯೋಚನೆ ಮಾಡ್ತಿದ್ದಾಳ ಅಂದ್ಕೊಂಡು ಬೆಳಿಗ್ಗೆನೇ ಯಾರ್ದೋ ಮನೆಯವ್ರನ್ನ ಕರೆಸಿ ಯಾರಿಗೋ ಗಂಟೆ ಹಾಕ್ಸ್ಬಿಡೋದು. ಅರ್ಥ ಮಾಡ್ಕೊಳ್ಬೇಕು ತಂದೆ ತಾಯಿ. ನಿಮ್ಮ ಮಗಳು ಹೇಳಿ ಸರ್, ನಾನು ನನಗೆ ಮದುವೆ ಗಂಡ ಏನಂದ್ರೆ ಗೊತ್ತಿಲ್ಲ ಸರ್. ಅವ್ರ ಹತ್ರ ಬಂದ್ರೆ ನನ್ಗೆ ಕೈಕಾಲೆಲ್ಲ ನಡ್ಕೊಂಡ್ ಬರ್ತಿತ್ತು ಸರ್. ನಂಗೆ ಅಷ್ಟು ಪುಟ್ಟ ವಯಸ್ಸು. ಅವರು ಒಳ್ಳೆ ಮದ್ವೆ ವಯಸ್ಸು, ಅವ್ರಿಗೂ ಸಾಕಷ್ಟು ಆಸೆಗಳು ಇರ್ತಾವು. ಅದನ್ನ ನನ್ನಿಂದ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ನನ್ಗೆ ಆಗ್ತಿಲ್ಲ. ಎಲ್ಲಾ ಸಿಕ್ಕಾಪಟ್ಟೆ ಸಮಸ್ಯೆಗಳನ್ನ ಫೇಸ್ ಮಾಡ್ಬಿಟ್ಟಿದ್ದೀನಿ ಸರ್ ದಾಂಪತ್ಯದೊಳಗ. ನನ್ಗೆ ಇಂಟ್ರೆಸ್ಟ್ ಹೋಗ್ಬಿಟ್ಟದ ಸರ್. ನನ್ ಗಂಡ ಬೇಡ, ಯಾರು ಬೇಡ ಸರ್. ನನಗೆ ನನ್ನ ಮಕ್ಕಳಿದಾರ, ಚೆನ್ನಾಗಿ ನನ್ನ ಸಮಾಜದಲ್ಲಿ ಒಳ್ಳೆ ರೀತಿಯಿಂದ ನಾನು ಬೆಳೆಸ್ಕೊಲ್ಲ ನನ್ನ ಮಕ್ಕಳನ್ನ. ಓಕೆ, ನಾನು ಇಷ್ಟು ಕೇಳಿದ ಮೇಲೆ ಸ್ಪಷ್ಟವಾಗಿ ಒಂದು ದಾರಿ ಹೇಳ್ತೀನಿ. ಅಫ್ಕೋರ್ಸ್ ಇಲ್ಲಿ ಎಲ್ಲವೂ ವಿಚಾರಗಳಿಂದ ನೀವು ಬಳಲಿ ಹೋಗಿದ್ದೀರಾ, ಹಾಗೂ ಇಲ್ಲಿ ನಿಮಗೆಲ್ಲೂ ಭರವಸೆ ಕಾಣ್ತಿಲ್ಲ ಅಂದಾಗ ನಾನು ಇದೇ ಕಾರಣಕ್ಕೊಂದು ಪ್ರಶ್ನೆ ಕೇಳಿದೆ. ಈ ಎರಡೂ ವಿಚಾರಗಳನ್ನು ಬಿಟ್ಟರೂ ಕೂಡ ನಿಮ್ಮ ಜೀವನ ಉಳಿಸ್ಕೊಂಡು ನಿಮ್ಮ ಅನ್ನವನ್ನು ನೀವು ಉಳಿಸ್ಕೊಂಡು ತಿನ್ನಲಿಕ್ಕೆ ಶಕ್ತಿ ಇದೆಯಾ ಅಂದೆ. ನೀವು ಹೌದು ಅಂದ್ರಿ. ಈಗ ನೀವು ಆಚೆ ಬರೋ ನಿರ್ಧಾರ ಮಾಡಿದ್ದೀರಾ ಸ್ಪಷ್ಟವಾಗಿ? ಎಲ್ಲಿಂದ ಸರ್? ಅವ್ರ ಮನೆಯಿಂದ ಸ್ಪಷ್ಟವಾಗಿ ಮಾಡಿದ್ದೀನಿ ಸರ್. ನನ್ಗೆ ಎಲ್ಲಾ ರೀತಿಯಿಂದ ಅನುಭವಿಸ್ಬಿಟ್ಟಿದ್ದೀನಲ್ಲ, ನನ್ನ ಸಮಾಜ ಯಾವ ತರ ನೋಡುತ್ತೆ ಅನ್ನೋದು ನನ್ಗೆ ಆ ಪ್ರಶ್ನೆ ಇದೆ ಸರ್ ನನ್ನಲ್ಲಿ. ಈಗ ಒಂದು ನೀವು ಇಲ್ಲಿವರೆಗೂ ತಲೆ ಕೊಡ್ತಿರೋ ಕಡಿಯೋರು ತುಂಬ ಜನ ಇದ್ದಾರೆ. ಹೌದು ಸರ್. ಸಮಾಜ ನೋಡುತ್ತೆ ಆಗ ನೋಡುತ್ತೆ ಅಂದ್ಕೊಂಡೆ ನಿಮ್ಮ ಮನೆಯವ್ರು ನಿನ್ನನ್ನು ಬೀದಿಗೆ ಮಾಡಿರೋದು. ಹೌದು ಸರ್. ನಮ್ಮನೆ ಹೆಣ್ಮಗಳಲ್ವ, ನಂಬಿಕೆ ಇದೆ ಅಂತ ಅವರು ಒಂದು ಮಾತು ಭರವಸೆಯಿಂದ ಯೋಚನೆ ಮಾಡಿಬಿಟ್ಟಿದ್ರೆ ಮುಗ್ದೇ ಹೋಗಿತ್ತು. ಹೌದು ಸರ್. ಈ ಸಮಾಜ ನಿನ್ನನ್ನು ಯಾವಾಗ ತುಳಿಯುತ್ತೆ, ಇದೊಂದು ಸೂಕ್ಷ್ಮವಾಗಿ ನೀವು ಅರ್ಥ ಮಾಡಿಕೊಳ್ಬೇಕು. ಈ ಕೆಟ್ಟ ಶಕ್ತಿಗಳು ಸಮಾಜದಲ್ಲಿರೋದಾಗಲಿ ಅಥವಾ ಈ ವಾಮಾಚಾರ ಆಗಲಿ ಅಥವಾ ಈ ಕೆಟ್ಟ ದುಷ್ಟ ವಿಚಾರಗಳು, ಅದು ಮನುಷ್ಯ ರೂಪದಲ್ಲಿ ಅಥವಾ ಬೇರೆ ಬೇರೆ ರೂಪದಲ್ಲಿ ಯಾವಾಗ ನಿಮ್ಮನ್ನು ಆಕ್ರಮಿಸಿಕೊಳ್ತವೆ ಅಂದರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೀವು ಕುಗ್ಗಿದಾಗ ಮಾತ್ರ. ನೀವು ಎಲ್ಲಿವರೆಗೂ ಎದುರಾಳಿಗಳಿಗೆ ಎದುರುಕೊಂಡೇ ಕ್ರೀಡಾಂಗಣದೊಳಗೆ ಕಾಲಿಡ್ತಿರೋ ಆತ ನಿಮ್ಮನ್ನು ಸೋಲಿಸಬೇಕಾಗಿಲ್ಲ. ನೀವು ಸೋತೆ ಒಳಗಡೆ ಬಂದಿದ್ದೀರಾ, ಅವನು ನಿಮ್ಮನ್ನು ತುಳಿದಾಕ್ಬಿಡ್ತಾನೆ, ಅವನಿಗೆ ಅಷ್ಟು ಸಾಕಲ್ಲ. ಈ ಸಮಾಜದ ಬಗ್ಗೆ ಎಲ್ಲಿವರೆಗೂ ಈ ರೀತಿಯ ಒಂದು ವಿಚಾರ ಇರುತ್ತೆ ನಿಮ್ಮ ತಲೆಯಲ್ಲಿ, ಈ ಸಮಾಜ ತುಳಿಯುತ್ತೆ ಸರ್, ಸರಿ ಇಲ್ಲ ಸರ್, ನೀವೆಲ್ಲಿವರೆಗೂ ಆ ರೀತಿ ಅಂದುಕೊಳ್ತಿರೋ ನಿಮ್ಮ ನಡತೆ ಕೂಡ ಜನಕ್ಕೆ ಹಾಗೆ ಕಾಣ್ತಾ ಇರುತ್ತೆ. ನಿಮ್ಮ ಮನಸ್ಸಲ್ಲಿ ಅಯ್ಯೋ ನಾನು ತಪ್ಪು ಮಾಡಿದ್ನಿ ಅಂದಾಗ ನಿಮ್ಮ ಪ್ರತಿ ಕೆಲಸಗಳಲ್ಲೂ ಕೂಡ ಅದನ್ನು ನೀವು ಜಗತ್ತಿಗೆ ತೋರಿಸ್ತಾ ಹೋಗ್ತೀರಾ, ಗೊತ್ತಿದ್ದೋ ಗೊತ್ತಿಲ್ದಂಗೋ ಅಲ್ವಾ. ನೀವು ಹಿಂದೆ ಎಲ್ಲೋ ಒಂದು ಕಲ್ಲು ಎಡವಿದ್ದೀರಾ, ಬಟ್ ಆ ಕಲ್ಲು ಎಡವಿದ ನಂತರ ಇಡೋ ಪ್ರತಿ ಹೆಜ್ಜೆನೂ ಜಗತ್ತಿಗೆ ಹೇಳ್ತಾ ಇದೆ ಈಕೆಲ್ಲೋ ಎಡವಿದಾಳೆ ಅಂತ. ಎಡವಾದ ಮೇಲೂ ಕೂಡ ಇಲ್ಲ, ಇದು ಗೊತ್ತಾಗ್ದಂಗೆ ನಾನು ನನ್ನ ಬದುಕನ್ನು ನನ್ನ ಹೆಜ್ಜೆಯನ್ನು ನಾನು ಕಾಪಾಡಿಕೊಳ್ಬೇಕು ಅಂದ್ಕೊಂಡ್ರೆ ನಿಮ್ಮ ನಿರ್ಧಾರದ ಮೇಲೆ ನಿಂತಿದೆ. ನೀವು ಪ್ರತಿ ಸಾರಿ ನಾನು ಎಡವಿದ್ದೀನಿ ಅಂದ್ಕೊಂಡಾಗ ನೀವು ಹೆಜ್ಜೆಯನ್ನು ಕೂಡ ಎಡವಿದರನೇ ಇಕ್ತೀರಾ. ಆ ಸಮಾಜಕ್ಕೆ ನೀವೇನು ಬಿಡಿಸಿ ಹೇಳಬೇಕಾಗಿಲ್ಲ, ನಿಮ್ಮ ಕಾಲುಗಳೇ ನಿಮ್ಮ ನಡಿಗೆನೇ ಹೇಳ್ತಾ ಇರುತ್ತೆ ಇವಳೆಲ್ಲೋ ಎಡವಿದಾಳೆ ಅಂತ. ಬೇಡ, ದೊಡ್ಡ ನಿರ್ಧಾರ ಮಾಡಿ. ತಂದೆ ತಾಯಿ ಮನೇಲೂ ಬೇಡ, ಅಲ್ಲಿನ ಸಪೋರ್ಟ್ ತಗೊಂಡು. ಈಗ ನೀವು ಮಾಡಿರೋ ತಪ್ಪಿಗೆ ಈಗ ಅವ್ರನ್ನೂ ದೂಷಂಗಿಲ್ಲ, ಈಗ ಯಾರನ್ನೂ ದೂಷಿಸೋ ಹಂತದಲ್ಲಿ ನೀನಿಲ್ಲ. ನಾನು ಸರ್
ನಾನು ಒಂದು ಸತ್ಯ ಮಾತು ಹೇಳ್ತೀನಿ ಸರ್, ನಾನು ಎಲ್ಲೂ ತಪ್ಪು ಮಾಡಿಲ್ಲ ಸರ್. ನಾನ್ ತಪ್ಪು ಮಾಡಿಲ್ಲ ಸರ್, ನಾನು ಒಪ್ಕೊಳ್ಳಲ್ಲ ಸರ್. ಅದು ತಪ್ಪಂತ ನಾನು ಒಪ್ಕೊಳ್ಳೋಕೆ ತಯಾರಿಲ್ಲ ಸರ್. ಅದನ್ನ ನನಗ್ ಗೊತ್ತಿಲ್ಲ ಸರ್, ನನಗೆ ತಿಳಿದೇ ಇರೋ ವಯಸ್ಸಲ್ಲಿ ಏನು ಓಕೆ ಅಂದಿರ್ಬೋದು ಸರ್. ಅದನ್ನೇ ದೊಡ್ಡದಾಗಿ ಮಾಡಿ, ಅದನ್ನೇ ಪಬ್ಲಿಸಿಟಿ ಮಾಡಿ ಏನ್ ಮಾಡಿದ್ರು ನಂಗೆ ಗೊತ್ತೇ ಆಗ್ಲಿಲ್ಲ ಸರ್. ಅರೇ ಕಂದ, ಕೇಳಿಸ್ಕೊ ಕಂದ, ನಾನು ಹೇಳಿದ್ದು ನಿನ್ನ ತಪ್ಪಿನ ಬಗ್ಗೆ ಅಲ್ಲ, ಅವ್ರ ತಪ್ಪಿನ ಬಗ್ಗೆ. ನಿಮ್ಮಿಂದ ನನ್ನ ಬದುಕು ಹಿಂಗೆ ಆಗ್ಬಿಟ್ಟಿದೆ. ಈಗ ನಾನು ಕೇಳ್ತಾ ಇದ್ದೀನಿ, ಅಟ್ಲೀಸ್ಟ್ ನನಗೆ ಬೇರೆ ಬದುಕನ್ನು ಕಟ್ಟಲಿಕ್ಕೆ ಸಹಾಯ ಮಾಡಲಿಕ್ಕಾದರೂ ಆಗುತ್ತಾ, ಅದು ನೀವು ಒಂದು ವಿನಯವಾಗಿ ಕೇಳಿ ನೋಡಿ, ಆಯಿತಾ? ಆದರೆ ಇದೆಲ್ಲದರಿಂದ ಮುಕ್ತ ಆಗಬೇಕಾ, ಅದೊಂದು ಸ್ಪಷ್ಟ ನಿರ್ಧಾರ ಆಗಬೇಕು. ಆಚೆ ಹೋದ್ಮೇಲೆ ಮತ್ತೆ ಬಂದು ಕರೀತಾರೆ, ಇಲ್ಲ ನಾವು ಸರಿ ಹೋಗ್ತೀವಿ ಅಂತ. ಅದು ಅರ್ಧಂಬರ್ಧನೇ ಇರುತ್ತೆ. ಸರಿ ಆಯ್ತು ಅಂತ ಹೋಗ್ತೀರಾ, ಮತ್ತೆ ಅದೇ ನರಕ ಶುರು ಆಗೋದು ಬೇಡ. ಇವಾಗ ಕರೀತಿದ್ದಾರೆ ಸರ್, ಅವ್ರು ಎಲ್ಲ ಸರಿ ಆಗುತ್ತೆ. ಈಗ ಆಕ್ಚುಲಿ ನಮ್ಮ ಮನೇಲಿ ಹಬ್ಬ ಆದ್ಮೇಲೆ ಕೆಲಸ ವ್ಯವಸ್ಥೆ ಆಗಿದೆ ಸರ್. ಹಬ್ಬ ಆದ್ಮೇಲೆ ಹೋಗ್ಬೇಕಂತ ಗೊತ್ತಿಲ್ದಂಗೂ ನಾನು ಅದನ್ನು ಬಾಯ್ಬಿಟ್ಟು ಹೇಳಿದ್ದೀನಿ. ಮತ್ತೆ ಸ್ಪಷ್ಟತೆ ಇಲ್ಲದೇನೆ ದ್ವಂದ್ವದಲ್ಲಿ ಕೆಲವೊಬ್ಬರು ಆ ಕ್ಷಣಕ್ಕೆ ಒಳ್ಳೆಯವರಾಗಲಿಕ್ಕೆ ಎಂತಹ ವೇಷವನ್ನು ಧರಿಸ್ತಾರೆ. ಆದರೆ ನಿಮಗೆ ನಿಮ್ಮ ಬದುಕಿನ ನೆಮ್ಮದಿಗಿಂತ ದೊಡ್ಡದಾಗೋದು ಬೇಡ. ಹಾಗೂ ನಿಮಗೂ ಅನೇಕ ಸತ್ಯಗಳು ಗೊತ್ತು. ಅವರೇನೋ ಬಂದು ನಾಟಕ ಮಾಡೋದ್ರಿಂದ ಈ ಹಿಂದೆ ಆಗಿರೋ ಸತ್ಯಗಳು ನಿಮ್ಮ ಮನೆಯವರಿಗೆ ಕಣ್ಮುಂದೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ನೀವು ಕಣ್ಣಾರ ನೋಡ್ಬಿಟ್ಟಿದ್ದೀರಾ. ಈಗ ನಾನು ಹೇಳೋದು, ನೀವೀಗ 17 ವರ್ಷದ ಮದುವೆ ಆಗ್ತಿರೋ ಹುಡುಗಿ ಅಲ್ಲ, ಬೇರೆಯವರ ತಪ್ಪಿಗೆ ಬಲಿಯಾಗಿ ಒಂದಷ್ಟು ಕಷ್ಟಗಳನ್ನ ಅನುಭವಿಸಿ ಬದುಕನ್ನು, ಜಗತ್ತನ್ನು, ಜನರನ್ನು ಅರ್ಥ ಮಾಡ್ಕೊಂಡಿರೋಳು. ಈಗ ನೀನು 17 ವರ್ಷದಲ್ಲಿ ತೋರಿದ ದಡ್ಡತನವನ್ನು ತೋರಿಸೋ ಹಂತದಲ್ಲಿ ಇಲ್ಲ. ಇಲ್ಲಿ ನೀನು ಮತ್ತೆ ವಾಯ್ಸ್ ರೇಸ್ ಮಾಡ್ದೇನೆ, ನಿನ್ಗೇನು ಬೇಕೋ ನೀನು ಅದನ್ನು ಕೇಳಿ ಪಡ್ಕೊಳ್ದೇನೆ ಬಿಡು ಕೊಡ್ತಾರೆ ಅಂದ್ಕೊಂಡ್ರೆ ಇಲ್ಲಿ ಯಾರೂ ಕೊಡಲ್ಲ. ಹೋಟ್ಲಿಗೆ ಹೋಗಿ ನಿನ್ನ ಹತ್ರ ಕೋಟಿ ರೂಪಾಯಿ ಇದ್ರೂ ಕೂಡ ಹಣ ಇಟ್ಟರೆ ಅವ್ರು ದುಡ್ಡು ಕೊಡಲ್ಲ. ನಿನಗೇನು ಬೇಕು ಅಂತ ಕೇಳಬೇಕಲ್ವಾ? ನೀನು ಕೇಳ್ದೇನೆ ನಾನು ಕೋಟ್ಯಾಧಿಪತಿ ಅಂತ ಹೋಗಿ ಹೋಟ್ಲಲ್ಲಿ ಕೂತ್ಕೊಂಡ್ರೆ ಅವ್ರಿಗೇನು ಬೇಕೋ ಅವ್ರು ಅದನ್ನ ಇಡ್ತಾರೆ, ಬಟ್ ನಿನಗೇನು ಬೇಕು ಅದು ಯಾವತ್ತೂ ಸಿಗಲ್ಲ. ಇಲ್ಲಿ ನಿನಗೇನು ಬೇಕು ಅದನ್ನು ಕೇಳಿ ತಗೋ. ಅದನ್ನ ಈಗ ಎಲ್ರೂ ಸೇರ್ತಾರಲ್ಲ ಅವಾಗ ನೀನು ಮಾಡಬೇಕು. ಅದು ನೀನು ಯಾರನ್ನು ತಂದೆ ತಾಯಿಗೆ ಅವಮರ್ಯಾದೆ ಮಾಡ್ತಾ ಇದೀಯ ಅಥವಾ ಕಟ್ಟಿಕೊಂಡವನಿಗೆ ಅವಮರ್ಯಾದೆ ಮಾಡ್ತೀಯ? ಇಲ್ಲ, ಅವರವರ ಪಾಪಗಳನ್ನು ಅವ್ರ ಮುಂದೆ ಇಡ್ತಾ ಇದೀಯ ಅಷ್ಟೇ. ಈವನ್ ಈ ಕ್ಷಣನೂ ಕೂಡ ನಾನು ಯಾರನ್ನೂ ಬೈತಾ ಇಲ್ಲ, ಯಾರನ್ನೂ ದೂಷಣೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ನಾನು ಹಣೆ ಬರ ಅಥವಾ ನೀವೇನೋ ತಪ್ಪು ಮಾಡಿದ್ರೆ ಅದು ನಿಮಗೆ ಮನುಷ್ಯತ್ವ ಇದ್ದರೆ ಅಥವಾ ನಿಮ್ಗೊಂದು ಪಶ್ಚಾತ್ತಾಪ ಅಂತ ಕಾಡಿದ್ರೆ ಕಾಡಲಿ, ನಿಮ್ಗೆ ಹಾಗೂ ಏನೂ ಅನ್ನಿಸ್ತಾ ಇಲ್ವಾ, ನಾನು ನಿಮ್ಮನ್ನ ಯಾರನ್ನೂ ದೂರಲ್ಲ. ಆದರೆ ನನಗೀಗ ಗೊತ್ತಾಗಿದೆ, ನನಗೆ ಹಿಂಗೆ ಬೇಕು, ಹಿಂಗಿಲ್ವಾ, ನಾನು ಬದುಕನ್ನು ನೋಡ್ಕೊಡ್ತೀನಿ. ಈ ಸ್ಪಷ್ಟತೆಯ ಮಾತುಗಳು ನಿನ್ನಿಂದ ಹೊರಟಾಗ ಅದನ್ನು ಅವರು ದುರಹಂಕಾರ ಅಂದ್ಕೊಳ್ಬೋದು. ಅದು ನಿನ್ನ ಒಳಗಡೆ ಉರಿತಾ ಇರೋ ಬೆಂಕಿಯ ಜ್ವಾಲೆ. ಅದು ಯಾರನ್ನು ಸುಡೋದಲ್ಲ, ನಿನಗೊಂದು ಬೆಳಕು ಕೊಡೋದದು. ಬೆಂಕಿ ಯಾರನ್ನು ಸುಡಬಲ್ಲದೂ ಹೌದು, ಹಾಗೆ ಕತ್ತಲೆಯಲ್ಲಿ ಬೆಂಕಿ ಬಂದಾಗ ಅದೊಂದು ಬೆಳಕಿನ ಸ್ವಭಾವ, ಹೌದಲ್ವಾ? ನಿನ್ನೊಳಗೆ ಉರಿತಾ ಇರೋ ಆ ಬೆಂಕಿ, ಅದಕ್ಕೆಲ್ಲದಕ್ಕೂ ಒಂದು ಮಿತಿ ಇದೆ. ಅದು ನಿನಗೆ ಬೆಳಕು ಕೊಡಲಿ. ಈ ಬಾರಿ ನಿನ್ನೊಳಗಿರೋ ಒಂದಷ್ಟು ವಿಚಾರಗಳನ್ನ ತೆಗೆದಾಕು. ಈ ಸಮಾಜ ನನ್ನ ಕೆಟ್ಟದಾಗ ನಡೆಸ್ಕೊಡುತ್ತೆ, ಇರೋರು ಅಂಥವ್ರೇ ಆಗಿರೋದ್ರಿಂದ ಅಲ್ಲಿ ಇನ್ನೇನು ನಿರೀಕ್ಷೆ ಮಾಡ್ತೀಯ ನೀನು? ಅವ್ರು ಅದನ್ನೇ ಮಾಡ್ತಾರೆ. ಓಕೆ, ಈ ಜಗತ್ತಲ್ಲಿ ಒಳ್ಳೆಯವರಿದ್ದಾರಮ್ಮ, ಮಾರ್ಗದರ್ಶನ ಬೇಕಾ, ಮಾರ್ಗದರ್ಶನ ತಗೋ. ಇಲ್ಲೋದ್ರೆ ಹಿಂಗಾಗುತ್ತೆ. ನೀನೀಗ ವಯಸ್ಸಲ್ಲಿರೋ ಹೆಣ್ಮಗಳು, ನಿನ್ನ ಅನ್ನೋ ನೀನು ದುಡ್ಕೊಳ್ಳೋಕೆ ಸಾಧ್ಯ ಇದೆ, ದೇಹದಲ್ಲಿ ಶಕ್ತಿ ಇದೆ. ಈಗ ನೀನು ಅನೇಕ ಕಾರಣಗಳನ್ನ ಕೊಟ್ಕೊಂಡು ದೂಷಿಸ್ಕೊಂಡು ಮನೆಯೊಳಗೆ ಕೂತ್ಕೊಂಡಾಗ ಈ ಮೈಯಲ್ಲೆಲ್ಲ ಶಕ್ತಿ ಹೋದ ಮೇಲೆ ಯಾರೋ ನಿನಗೇನೂ ಹಾಕಲ್ಲ. ನಿನ್ನ ಕೈ ಕಾಲು ಆಡೋವರೆಗೂ ಎಲ್ಲರೂ. ಇದೇ ಸತ್ಯ. ಯಾವತ್ತೋ ಒಂದಿಷ್ಟು ತವ್ರ ಮನೆಗೂ ನೀನು ಭಾರ ಆಗ್ಬಿಡ್ತೀಯ. ಹಾಗಾಗಿ ನಿನ್ನೊಳಗಿನ ಬೆಂಕಿ ಅದು ನಿನ್ನ ಬದುಕಿಗೆ ಬೆಳಕಾಗಲಿ. ನನಗೆ ನಿನ್ನ ಮಾತಲ್ಲಿ ಒಂದು ಧೈರ್ಯ ಕಾಣ್ತಾ ಇದೆ. ಅಫ್ಕೋರ್ಸ್ ಇಷ್ಟೆಲ್ಲವನ್ನು ಎದುರಿಸಿದ ನಿನಗೆ ಖಂಡಿತ ಈ ಧೈರ್ಯ ಬರಬೇಕಿತ್ತು, ಬಂದಿದೆ. ಇದು ಯಾವುದೋ ಗುರುವಿನ ಪ್ರವಚನದ ಪ್ರತಿಫಲ ಅಲ್ಲ, ಅದು ನಿನ್ನ ಕಷ್ಟಗಳ ಪ್ರತಿಫಲ, ಅಥವಾ ನೀನು ನೋಡಿರೋ ಈ ಅನೇಕ ನಿನ್ನದಲ್ಲದ ತಪ್ಪಿಗೆ ಅನುಭವಿಸಿರೋ ನೋವಿನ ಪ್ರತಿಫಲ. ಸರ್, ನೀವು ನನ್ನ ಒಂದು ಸ್ಟೋರಿ, ನನ್ನ ಒಂದು ಜೀವನದ ಕಥೆ ಕೇಳ್ಬಿಟ್ರೆ ಸರ್, ಇಷ್ಟೊಂದು ಹೀನಾಯವಾದ ಲೈಫ್ ಇತ್ತಾ
ಈ ಹೆಣ್ಣು ಮಗಳು ಇಷ್ಟು ಕಷ್ಟ ಅನುಭವಿಸಿದಾಳ ಅನ್ನೋ ಲೆವೆಲ್ ಥಿಂಕ್ ಮಾಡ್ತೀರಾ ಸರ್. ಬಟ್ ನಂಗೆ ಪರ್ಸನಲ್ ಆಗಿ ಮಾತಾಡಕ್ ನಂಗೆ ಟೈಮ್ ಬೇಕು ಸರ್. ನಾನು ಖಂಡಿತ ನಿಮ್ಗೆ ಅರೆ ನನಗೆ ನೀನೊಂದು ಮಾತು ಕೊಡು, ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನ ಬದುಕನ್ನು ಅಂತ್ಯ ಮಾಡಿಕೊಳ್ಳೋ ನಿರ್ಧಾರ ಮಾಡಲ್ಲ ಅಂತ. ಅದ್ರ ಹೊರತಾಗಿ ಏನು ಮಾರ್ಗದರ್ಶನ ಬೇಕೋ ಅವಶ್ಯವಾಗಿ ನಾವು ಜೊತೆ ಇದ್ದೀವಿ. ಖಂಡಿತ ಸರ್. ಹಾ ಸರ್. ನಾನು ಅದನ್ನೇ ಹೇಳ್ತಾ ಇದ್ದೀನಲ್ವ, ಯಾವುದೋ ಒಂದು ಕೆಟ್ಟ ವಿಚಾರವನ್ನು ನೋಡಿ ಇಡೀ ಸಮಾಜ ಹಾಗೆ ಇದೆ ಅಂದ್ಕೊಳ್ಳೋದು ನಿನ್ನ ದಡ್ಡತನ. ಹೌದು ಅವತ್ತು ಕುರುಕ್ಷೇತ್ರ ನಡೆದಿದ್ದು ಕೂಡ ಕೆಟ್ಟವರು ಇದ್ದಾರೆ ಅಂತಲೇ, ಅವತ್ತು ರಾಮಾಯಣ ನಡೆದಿದ್ದು ಕೂಡ ಕೆಟ್ಟವರು ಇದ್ದಾರೆ. ರಾಮನ ಕಾಲದಲ್ಲೂ ಕೆಟ್ಟವರಿದ್ರು, ಕೃಷ್ಣನ ಕಾಲದಲ್ಲೂ ಕೆಟ್ಟವರಿದ್ರು, ಇವತ್ತೂ ಇದ್ದಾರೆ. ಹೌದು ಸರ್. ಇವತ್ತೆಲ್ಲ ಜಗತ್ತು ಕೃಷ್ಣ ಇದ್ದಾಗಲೂ ಕೆಟ್ಟದಿದ್ದದಕ್ಕೆ ಕುರುಕ್ಷೇತ್ರ ನಡೆದಿದ್ದು. ಇವತ್ತೂ ಇದ್ದಾರೆ, ಮುಂದೇನೂ ಇರ್ತಾರೆ, ಹೌದಲ್ವಾ? ಹಾಗಾಗಿ ನಿನಗೇನು ಬೇಕು ಅದನ್ನು ಕೇಳಿ ಪಡ್ಕೊಳ್ಬೇಕು. ನಿನಗೆ ಯಾರು ಬೇಕು ಅವ್ರ ಜೊತೆ ಇರಬೇಕು. ನಿನ್ನ ನೆಮ್ಮದಿಗೆ ನೀನು ಏನು ಮಾಡ್ಬೋದು ಅದನ್ನು ಮಾಡು. ಯಾವತ್ತೂ ಕೆಟ್ಟ ದಾರಿ ತುಳಿಬೇಡ, ಕೆಟ್ಟ ಯೋಚನೆ ಮಾಡಬೇಡ, ಕೆಟ್ಟವ್ರ ಜೊತೆ ಸೇರಬೇಡ. ಇಷ್ಟನ್ನು ಮಾಡು, ನಿನ್ನ ಬದುಕು ಅಫ್ಕೋರ್ಸ್ ಚೆನ್ನಾಗೇ ಇರಬೇಕಲ್ವ, ಇದ್ದೇ ಇರುತ್ತೆ. ಬೇರೆಯವ್ರು ಹಿಂಗೆ ಮಾಡಿದ್ರು ಅಂದ್ಕೊಂಡು ನೀನು ಇಡೀ ಬದುಕಿನ ಪೂರ್ತಿ ನೋವು ಅನುಭವಿಸ್ಬೋದು, ಅದು ನಿನ್ನ ಆಯ್ಕೆ. ಓಕೆ, ನೀನಂತ ಹೆಣ್ಮಗಳಲ್ಲ, ನೀನು ಮಾತು ಕೊಟ್ಟಿದೀಯಾ, ಕೆಟ್ಟ ನಿರ್ಧಾರ ತಗೊಳ್ಳಲ್ಲ. ಆ್ಯಂಡ್ ನೀನು ಈ ಸಾರಿ ಎಲ್ಲರೂ ಸೇರಿದಾಗ ಆಗಲಿ ಅಥವಾ ನೀನು ಸ್ವಂತ ನಿರ್ಧಾರ, 4 ಜನ ಸಹಾಯ ತಗೋ, ಯಾರೋ ಒಳ್ಳೆಯವ್ರ ಸಹಾಯ ತಗೋ. ನನಗೊಂದು ಕೆಲಸ ಬೇಕು, ನಾನೊಂದು ಮನೆ ಮಾಡಿಕೊಡ್ಬೇಕು, ನನ್ನನ್ನು ನಾನು ಉಡ್ಸ್ಕೊಂಡು ತಿನ್ನಬೇಕು. ಎಲ್ಲರೂ ನಾನು ತವ್ರ ಮನೆ ಜೊತೆ ನಗ್ನಗ್ತಾ ಇರ್ತೀನಿ, ಆದರೆ ಯಾರಿಗೋ ಒಬ್ರಿಗೆ ಭಾರ ಆಗೋದು ಬೇಡ. ನಿನ್ನಂತ ಇರೋ ಎಷ್ಟೋ ಹೆಣ್ಮಕ್ಳಿಗೆ ಈ ಮೂಲಕ ನೀನೊಂದು ಸಂದೇಶ ಕೊಟ್ಟಿದೀಯಾ. ಅಫ್ಕೋರ್ಸ್ ನಿನ್ನ ಕಷ್ಟ ಭಾಳ ದೊಡ್ಡದು. ಆ್ಯಂಡ್ ಇನ್ನೊಂದು ನೆನಪಿರಲಿ, ನಿನಗಿಂತ ಕಷ್ಟವಾಗಿರೋರು ತುಂಬ ಜನ ಇದ್ದಾರೆ. ನಾನು ಇಲ್ಲಿ ಕೂತು ಕೇಳೋನಾಗಿ ನನಗದರ ಅರಿವಿದೆ. ಆ್ಯಂಡ್ ನೀವು ಕೂಡ ಕಾರ್ಯಕ್ರಮ ಕೇಳ್ಬೇಕಾದ್ರೆ ನಿಮಗೂ ಗೊತ್ತಾಗಬೇಕಲ್ವ, ಸ್ವಂತ ಗಂಡನೇ ವೈಶ್ಯವಾಟಿಗೆ ತಳ್ತಾನೆ ಹೆಣ್ತಿನ, ಮಾರಿಬಿಟ್ಟಿರ್ತಾನೆ. 4,000 ಹೆಣ್ತಿನ ಮಾರಿರ್ತಾನೆ. ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಅದು ವೇಶ್ಯಾವಾಟಿಕೆ ಅಡ್ಡೆ, ಕೆಲಸಕ್ಕೆ ಅಂತ ಕಳಿಸಿರ್ತಾನೆ, ಆದರೆ ಅದು ವೇಶ್ಯಾವಾಟಿಕೆ ಅಡ್ಡೆ ಆಗಿರುತ್ತೆ. ಅಲ್ಲಿಂದ ತಪ್ಪಿಸ್ಕೊಂಡು ವೇಶ್ಯಾವಾಟಿಕೆ ಅಡ್ಡೆ ಅನ್ನೋದಕ್ಕೆ ಬೇಜಾರಾಗಲಿಲ್ಲ, ತನ್ನ ಗಂಡ ಇಲ್ಲಿಗೆ ಮಾರಿದನಲ್ಲ ಅನ್ನೋ ಬೇಜಾರು. ಹೌದು ಸರ್, ಕಾಪಾಡಬೇಕಾಗಿರೋನೇ ಕರ್ಕೊಂಬಂದಂತ ಸ್ಥಳದಲ್ಲಿ ಬಿಟ್ರೆ ಅಲ್ವಾ? ನೋವಾಗಲ್ಲ ಸರ್. ಹೌದು ಸರ್. ಮನುಷ್ಯ ಮೊದಲು ತನ್ನ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಹುಡುಕೊಳ್ಬೇಕು ಅಂದರೆ ಅವನ ತಲೆಯಲ್ಲಿ ತಕ್ಷಣ ಬರಬೇಕಾಗಿರೋದು ಇದು ನನ್ನೊಬ್ಬನಿಗೆ ಅಲ್ಲ, ಇನ್ನೊಬ್ಬರಿಗೆ ಇದಕ್ಕಿಂತ ಯಾರಿಗೂ ದೊಡ್ಡದಿದೆ, ಅವರೂ ಬದುಕಿದ್ದಾರೆ ಅಂದರೆ ನಾನು ಬದುಕ್ಬೋದು ಅಂತ ಅರ್ಥ. ಡೋಂಟ್ ವರಿ, ನಿಮ್ಮಲ್ಲಿ ಇಲ್ಲಿವರೆಗೂ ಸತ್ಯ ಇರುತ್ತೆ. ಅಫ್ಕೋರ್ಸ್ ನಿಮ್ಮ ಕಣ್ಣೀರು ನಿಮ್ಮ ದುರ್ಬಲತೆ ಅಲ್ಲ, ಅದು ಒಂದು ಅಸಹಾಯಕತೆ ಅಷ್ಟೇ. ನೀವು ಸೋತ್ರಿ ಅಂತ ನೀವು ಕಣ್ಣೀರು ಪಡ್ತಾ ಇಲ್ಲ. ನಂಗೆ ನಿಮ್ ಜೊತೆ ಮಾತಾಡ್ತೀನಿ ಬಹಳ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಸರ್, ಸಿಕ್ಕಾಪಟ್ಟೆ ಸರ್, ನಂಗೆ ಹೇಳಕ್ ಆಗ್ತಿಲ್ಲ. ಏನ್ ಸರ್ ನಿಮ್ಗೆ ಇಷ್ಟು ಈ ಒಂದು ಕೆಲಸ ಮಾಡ್ತಿದ್ದೀರಲ್ಲ ಸರ್, ಎಷ್ಟು ಸಾರ್ಥಕ ಕೆಲಸ ಗೊತ್ತಾ ಸರ್ ಇದು. ತುಂಬಾ ಅಪ್ರಿಶಿಯೇಟ್ ಅನ್ಸುತ್ತೆ ಸರ್. ನಿಮ್ಮ ವಯಸ್ಸಿಗೆ, ಆಮೇಲೆ ನೀವು ಮಾತಾಡೋ ಆ ಒಂದು ಜ್ಞಾನ, ಪ್ರಬುದ್ಧತೆ, ವಿವೇಕತೆ, ಇದೆಲ್ಲ ನಿಮ್ ಸಂಸ್ಕೃತಿ ನಂಗೆ ಬಹಳ ಇಷ್ಟ ಸರ್. ನೀವ್ ಹೇಳ್ತಿರಲ್ಲ, ಪ್ರತಿಯೊಬ್ಬರ ಕಷ್ಟಕ್ಕೂ ನೀವು ಸ್ಪಂದಿಸುವಂತ ರೀತಿ, ಅರ್ಥ ಮಾಡ್ಕೊಳ್ಳೋ ಆ ಒಂದು ವಿಶಿಷ್ಟತೆ ಸರ್, ನನ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ ಸರ್. ನೀವಂದ್ರೆ ಸೋಲು ಸರ್ ಅಂದ್ರೆ ಸಾಕು. ನಾನು ಎಲ್ಲ ಪ್ರೋಗ್ರಾಮ್ಸ್ ಮಿಸ್ ಮಾಡ್ದೆ ನೋಡ್ತೀನಿ ಸರ್ ನಿಮ್ದ. ಥ್ಯಾಂಕ್ ಯು ಸೋ ಮಚ್. ಬಹುಶಃ ಅದೆಲ್ಲದರ ಕ್ರೆಡಿಟ್ ನಿಮ್ಮಂಥವ್ರಿಗೆ ಹೋಗಬೇಕು. ಇದು ಯಾರೋ ಶ್ರೀಮಂತರು ಕೊಟ್ಟಿರೋದಲ್ಲ, ನಿಮ್ಮಂಥ ನೊಂದ ಮನಸ್ಸುಗಳು ಕೈ ಹಿಡ್ದು ಎತ್ತಿರೋದು. ನಾನು ಯಾವಾಗಲೂ ಹೇಳ್ತೀನಿ, ನಮಗೂ ಗುರುಗಳು ಹೇಳೋರು, ಯಾವಾಗ ಒಬ್ಬ ವ್ಯಕ್ತಿ ಸೋತವರ ಪಕ್ಷದಲ್ಲಿ ಸೋತವ್ರ ಕಡೆ ನಿಂತುಕೊಳ್ತಾನೆ ಅವನನ್ನು ಯಾರೂ ಸೋಲ್ಸೋಕ್ಕಾಗಲ್ಲ ಅಂತ. ಇರೋದೇ ಸೋತವ್ರ ಕಡೆ, ಬಟ್ ಅವನನ್ನು ಯಾರೂ ಸೋಲ್ಸೋಕ್ಕಲ್ಲ ಅಂತ ಒಂದು ಮಾತು. ಯಾಕಂದರೆ ಆ ಸೋತಿರೋರೆಲ್ಲ ಒಮ್ಮೆ ಮನಸ್ಸು ಮಾಡಿದ್ರೆ ಅವ್ರ ಮುಂದೆ ಯಾವ ಗೆಲುವು ನಿಲ್ಲೋದಿಲ್ಲ, ಯಾವ ಶ್ರೀಮಂತಿಕೆನೂ ನಿಲ್ಲೋದಿಲ್ಲ. ಇಡೀ ರಾಜಕೀಯ ಜನರು ಕೂಡ ಎದುರೋದು ಪೊಲೀಸ್ನವ್ರಿಗಲ್ಲ, ಆ ಕಾರ್ಮಿಕ ವರ್ಗಕ್ಕೆ. ಯಾಕಂದರೆ ಅವ್ರು ರಾಜಕೀಯ ವ್ಯಕ್ತಿಗಳಾಗಿರೋದೇ ಇವರಿಂದ ಅಲ್ವಾ. ಅಂದರೆ ನಾನು ತಾಳೆ ಆಗ್ತಾ ಇರೋದು, ಸೋತಿರೋರು ಒಮ್ಮೆ ಮನಸ್ಸು ಮಾಡಿಬಿಟ್ರೆ ಇಡೀ ವ್ಯವಸ್ಥೆಯನ್ನು ಬದಲಾಯಿಸ್ಬೋದು. ಅಂತಹ ಜ್ಞಾನವೂ ಇರುತ್ತೆ, ಹಾಗೂ ಅಂತಹ ಒಂದು ಸೋಲನ್ನು ಕೂಡ ಅವ್ರು ನೋಡಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಕರ್ಣನಿಗೆ ಬುದ್ಧಿ ಹೇಳಬೇಕಾದ್ರೆ ಈ ಮಾತನ್ನು ಹೇಳ್ತಾನೆ. ಕರ್ಣ ಕೇಳ್ತಾನೆ, ಯಾಕೆ ನನ್ನ ವಿದ್ಯೆ ಎಲ್ಲ ನನಗೆ ಮರ್ತೋಯ್ತು, ನಾನು ಅದನ್ನು ಪಡ್ಕೊಳ್ಳೋದಕ್ಕೆ ಎಷ್ಟು ಶ್ರಮ ಪಟ್ಟಿದ್ದೆ ಗೊತ್ತಾ ಅಂತ.
ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀನು ವಿದ್ಯೆಯನ್ನು ಸಂಪಾದನೆ ಮಾಡಬೇಕಾದ್ರೆ ನಿನ್ನಲ್ಲಿದ್ದ ಉದ್ದೇಶ ಏನು? ಯಾರನ್ನು ಸೋಲಿಸಬೇಕು, ಯಾರಿಗಿಂತಲೂ ಉತ್ತಮನಾಗಬೇಕು. ಯಾವ ವಿದ್ಯೆಯನ್ನು ನೀನು ಸಂಪಾದನೆ ಮಾಡಬೇಕಾದ್ರೆ ಏನನ್ನು ಪಡೆದುಕೊಳ್ಳುವ ಉದ್ದೇಶ ಇರುತ್ತೆ, ಅದು ಅಗತ್ಯವಾದ ಸಮಯದಲ್ಲಿ ನಿನಗೆ ಕೈ ಕೊಡುತ್ತೆ. ಜ್ಞಾನ ಆತ್ಮದ ಮೂಲ ಸ್ವಭಾವ ಆಗಬೇಕು. ಅದು ಏನನ್ನು ಒಲಿಸಿಕೊಳ್ಳೋದಿಕ್ಕಾದರೆ ಅದು ನಿನಗೆ ಕಷ್ಟ ಕಾಲದಲ್ಲಿ ಕೈ ಕೊಡುತ್ತೆ. ಹೇಗೆ ಬಣ್ಣ ಬಟ್ಟೆಯ ಮೂಲ ಸ್ವಭಾವವಲ್ಲವೋ, ಸೂರ್ಯನ ಶಾಖಕ್ಕೆ ಬಟ್ಟೆ ಒಣ ಹಾಕಿದಾಗ ಅದ್ರ ಬಣ್ಣ ಹೋಗ್ತಾ ಇರುತ್ತೆ. ಯಾಕಂದರೆ ಆ ಬಣ್ಣ ಬಟ್ಟೆಯ ಮೂಲ ಸ್ವಭಾವ ಅಲ್ಲ. ಯಾವಾಗ ಬಣ್ಣ ಬಟ್ಟೆಯ ಮೂಲ ಸ್ವಭಾವ ಆಗುತ್ತೋ, ಕೋಟಿ ಸೂರ್ಯರು ಬಂದರೂ ಆ ಬಣ್ಣವನ್ನು ತೆಗಿಲಿಕ್ಕಾಗಲ್ಲ. ಹಾಗೆ ಜ್ಞಾನ, ಒಳ್ಳೆಯತನ ಮನುಷ್ಯನ ಸ್ವಭಾವ ಆಗಬೇಕು, ಅದು ನಾಟಕೀಯತೆ ಆಗಬಾರ್ದು. ಹಾಗಾಗಿನೇ ಆ ಜ್ಞಾನ ಕರ್ಣನಿಗೆ ಮರ್ತೋಯ್ತು ಅಂತ. ಅದಕ್ಕೆ ನಾನು ಹೇಳೋದು, ಯಾವುದನ್ನೂ ಮೆಚ್ಚಿಸ್ಲಿಕ್ಕೆ, ಏನನ್ನೂ ಪಡ್ಕೊಳ್ಳಿಕ್ಕೆ ಜ್ಞಾನವನ್ನು ಸಂಪಾದನೆ ಮಾಡಬೇಡಿ. ನಾನೀಗ ಪುಸ್ತಕ ಹಿಡ್ಕೊಂಡು ಕೂತ್ಕೊಂಡಾಗ ಪ್ರತಿದಿನ 2 ಅವರ್ ನಾನು ಪುಸ್ತಕಗಳಿಗೆ ಕೊಡ್ತೀನಿ. ನಾನು ಮೊದಲನೇ ಪೇಜ್ ಓಪನ್ ಮಾಡ್ಬೇಕಾದ್ರೆ ಇದೇ ನನ್ನ ಮನಸ್ಸಲ್ಲಿ ಬರಬೇಕಾಗಿರೋದು. ಇದು ಯಾರನ್ನೂ ಮೆಚ್ಚಿಸ್ಲಿಕ್ಕಲ್ಲ, ಯಾರಿಗೂ ಸಾಂತ್ವನ ಹೇಳಲಿಕ್ಕಲ್ಲ. ಇದು ನನ್ನ ಜ್ಞಾನದ, ನನ್ನ ಆತ್ಮತೃಪ್ತಿಗಾಗಿ. ನನ್ನ ಬಳಿ ಅಸ್ತ್ರ ಇದ್ದರೆ ಯಾವ ಸಮಯದಲ್ಲಿ ಬೇಕಾದರೂ ಯಾರ ಮೇಲಾದರೂ ನಾನು ಪ್ರಯೋಗ ಮಾಡ್ಬೋದು. ನನ್ನ ಬತ್ತಳಿಕೆಯಲ್ಲಿ ಇಲ್ಲದೆ ಇದ್ದಾಗ, ಇದ್ರೂ ಕೂಡ ಅದು ಬೇರೆ ಉದ್ದೇಶದಿಂದ ಇದ್ದಾಗ ಸರಿಯಾದ ಸಮಯದಲ್ಲಿ ಮರ್ತೋಗ್ಬಿಡುತ್ತೆ. ಸೊ ಈಗ ನಿಮಗೆ ಬದುಕಿನ ಜ್ಞಾನ ಇದೆ. ಈ ಹಿಂದೆ ಹೇಗಿತ್ತು, ಅದು ಯಾರಿಂದ ಆಯಿತು, ಯಾಕಾಯಿತು, ಅದು ಬೇಡ. ಬಟ್ ಮುಂದೇನಾಗಬೇಕು ಅದು ನಿನ್ನ ಒಂದಷ್ಟು, ಕೆಲವೊಮ್ಮೆ ಗರ್ಜನೆ ಮೂಲಕನೂ ಕೆಲವೊಂದು ಪಡ್ಕೊಳ್ಳೇಬೇಕು. ಬರೀ ತಲೆ ಆಡಿಸೋದಲ್ಲ. ದೊಡ್ಡವರು ಹೇಳಿದ್ರು ನಾನು ಒಪ್ಕೊಂಡೆ, ಈ ಸತಿನೂ ಹೋದೆ, ಇನ್ನೊಂದ್ಸಲಿ ತವ್ರ ಮನೆಗೆ ಬರ್ತೀಯ. ಅದನ್ನಷ್ಟೇ ನಿಮ್ಮ ತಲೆಗೆ ತುಂಬಿದ್ದು ನಾನು. ಸಿಂಪಲ್ ಮುಗಿದೋಯ್ತಲ್ವಾ? ಸೊ ಅನೇಕ ಕೇಳ್ತಾನೆ ಇರ್ಬೇಕಂದ್ರೆ ಅಷ್ಟು ಖುಷಿ ಆಗುತ್ತೆ. ಏನೋ ಒಂಥರ ಛಲ, ಏನೋ ಒಂಥರ ಅಟ್ರಾಕ್ಷನ್ಸ್ ನಮ್ಮ ಮಾತಲ್ಲಿ ಬದುಕುವಂತ ಒಂದು ಹುಮ್ಮಸ್ ಬೆಳೆಯುತ್ತೆ ನೋಡಿ ಸರ್. ಖಂಡಿತ ನೀವು ಈ ಮಾಡ್ತಿರೋ ಸಾರ್ಥಕ ಕೆಲಸವನ್ನ ಈಗ ಕಂಟಿನ್ಯೂ ಮಾಡಿ ಸರ್. ಎಷ್ಟೋ ಲಕ್ಷಾಂತರ ಒಂದು ನೊಂದಿರೋ ಮನಸ್ಥಿತಿಗಳಿಗೆ ನೀವು ಒಂದು ಬೆಳಕನ್ನು ಕೊಡ್ತೀರಾ ಸರ್ ನಿಮ್ಮ ಮಾತಿಂದಾನೆ. ಥ್ಯಾಂಕ್ ಯು. ನಿಮ್ಮಂಥ ಈ ನೊಂದಿರುವ ತೂಕವಾದ ಮನಸ್ಸುಗಳ ಜೊತೆ ಇರೋವರೆಗೂ ನಮ್ಮ ಮಾತಲ್ಲೂ ಒಂದು ತೂಕ ಸದಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ನಾನು ಮತ್ತೆ ನಿಮ್ಮ ಸಂಪರ್ಕದಲ್ಲಿ ಬರ್ತೀನಿ. ನೀವೇನೇ ಗೊಂದಲ ಇದ್ರು ನಾನು ನಿಮ್ಮ ಪರ್ಸನಲ್ ಕೌನ್ಸಿಲಿಂಗ್ ನಾನು ಖಂಡಿತ ತಗೋಬೇಕು ಸರ್, ತಗೋತೀನಿ, ಎಲ್ಲವನ್ನೂ ಹೇಳ್ಕೊತೀನಿ ಸರ್. ಖಂಡಿತ ಅಮ್ಮ, ನಾನು ಆ ಜಾಗದಲ್ಲಿ ನಿಂತು ಕೇಳಬಲ್ಲೆ. ಆ ನಂಬಿಕೆ ನಿಮಗೂ ಇರಲಿ ಆ್ಯಂಡ್ ಎಲ್ಲವೂ ಒಳ್ಳೆಯದಾಗುತ್ತೆ. ಐ ಆಮ್ ವಿತ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಓಕೆ. ಯಾವ ತಂದೆ ತಾಯಿ ಬದುಕಿಗೆ ವರ ಆಗಬೇಕಿತ್ತು, ಅವರೇ ಶಾಪ ಆಗಿಬಿಟ್ರು. ನಿಮಗೆ ತುಂಬ ಸಾರಿ ಇನ್ನೊಬ್ಬರ ಬದುಕನ್ನು ನೋಡಿದಾಗ ಅನಿಸಿರ್ಬೋದು, ಅರೆ ಇವರು ತಂದೆ ತಾಯಿ ಎಷ್ಟು ಅದ್ಭುತ ಅಲ್ವಾ, ಅವರ ಮಗಳಿಗೆ ಎಂಥ ಸಂಬಂಧ ತಂದರು, ಏನೆಲ್ಲ ಸಹಾಯ ಮಾಡ್ತಾರೆ. ಇದು ಒಂದು ಕಡೆ ಆದರೆ ಏನು ಬಡವರಾಗಿ ಹುಟ್ಟಿದ್ದೇ ತಪ್ಪು ಏನೋ ಗೊತ್ತಿಲ್ಲ. ಪಕ್ಕದ ಮನೆ ಹೆಣ್ಮಗಳು ಓಡೋದ್ಲು ಮಾದ್ರಿಗೆ ಇವ್ರ ಮನೆ ಹೆಣ್ಣು ಮಗಳಿಗೆ ಅಲ್ಲಿಂದ ಶುರು ಕಾಟ. ಫೋನಾಗ ಒಂದು ಮೆಸೇಜ್ ಮಾಡೋಂಗಿಲ್ಲ, ಯಾರ ಜೊತೆನೂ ಮಾತಾಡೋಂಗಿಲ್ಲ. ನೋಡಿ, ಇವ್ರ ಬದುಕಾಗಿದ್ದು ಅಷ್ಟೇ. ಇವ್ರಿಗೆ ಮದುವೆ ಆದಾಗ 17 ವರ್ಷ, ಆತನಿಗೆ 29 ವರ್ಷ. ವಿಷಯ ಅದಲ್ಲ, ಬಟ್ ಹೊಂದಾಣಿಕೆಯ ಕೊರತೆ. ತಪ್ಪು ಎಲ್ಲಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ನಿರ್ಧಾರ ತಗೊಳ್ಳೋಕ್ಕೂ ಮುಂಚೆ. ತಂದೆ ತಾಯಿ ನಾವೇನು ಹೇಳ್ಕೊಡ್ಬೇಕಾಗಿಲ್ಲ, ಬಟ್ ಪೂರ್ವಾಗ್ರಹ ಪೀಡಿತರಾಗಿ, ಅಂದರೆ ಯಾರದೋ ವಿಷಯವನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನಿಮ್ಮ ಮಗಳು ನಿಮ್ಮ ಮಗನೂ ಹಾಗೆಯೇ ನಡ್ಕೊಳ್ಬೋದು ಅನ್ನೋ ಈ ಪೂರ್ವಾಗ್ರಹ ತಪ್ಪು ನಿರ್ಧಾರ ತಗೊಳ್ಳೋದಕ್ಕೆ ಕಾರಣ ಆಗಬಾರ್ದು.
ಆ್ಯಂಡ್ ತಂದೆ ತಾಯಿ ಖಂಡಿತ ಹೇಳ್ಕೊಡ್ಬೇಕಾಗಿಲ್ಲ. ಬಟ್ ಏನಂದರೆ ಈ 3 ದೇವ್ರ ಮಾತುಗಳು ತುಂಬ ಸಾರಿ ತಂದೆ ತಾಯಿಯ ಕಿವಿಗೆ ಬಿದ್ದು ಇರಲಿ, ನಿಮ್ಮ ಬದುಕು ಚೆನ್ನಾಗಿಲ್ಲಮ್ಮ. ಆ್ಯಂಡ್ ನನಗೆ ಭಾಳ ಖುಷಿಯಾಗಿದ್ದು, ಎಷ್ಟೊಂದು ನೋವು ಮನಸ್ಸಲ್ಲಿ ಇಟ್ಕೊಂಡಿದೀಯಾ, ಆದರೂ ಕೂಡ ಇಲ್ಲ ಸರ್ ನಾನು ಮೀರಿ ಬರ್ತೀನಿ ಅನ್ನೋ ಒಂದು ಆ ಛಲ ತುಂಬಿರೋ ಮಾತು ನಿನ್ನ ಬತ್ತಳಿಕೆಯಲ್ಲಿದೆ. ಸಮಾಜಕ್ಕೆ ನಿನ್ನ ತಪ್ಪಿಲ್ಲದ ಹೊರತು ತಲೆ ಬಾಗಬೇಡ. ಒಂದು ಮಾತಿದೆ, ನಾನು ಅವಶ್ಯವಾಗಿ ತಲೆ ಬಾಗ್ತೀನಿ, ಯಾರ ಮುಂದೆ? ತಿಳಿದವರ ಮುಂದೆ. ಆದರೆ ನನ್ನನ್ನು ತುಳಿಯುವವರ ಮುಂದೆ ತಲೆ ಬಾಗುವ ಪ್ರಮೇಯನೇ ಇಲ್ಲ. ಅಂತಹದೊಂದು ಕೆಲಸ ನಾನು ಯಾವತ್ತೂ ಮಾಡಲ್ಲ. ಯಾವ ವ್ಯಕ್ತಿ ತಲೆ ಬಾಗಿಸ್ತಾನೆ ತಪ್ಪು ಮಾಡಿದವನು, ಯಾವ ವ್ಯಕ್ತಿ ತಲೆ ಎತ್ತಿ ನಡೀತಾನೆ ಸತ್ಯದಲ್ಲಿರೋನು, ಧರ್ಮದಲ್ಲಿರೋನು. ಇಷ್ಟು ಮಾತನ್ನು ನೀವು ಅರ್ಥ ಮಾಡಿಕೊಳ್ಬೇಕು.